ಹಾಯ್ ಸರ್. ಹಾಯ್. ಊಟ ಮಾಡ್ಬೇಕು. ಮಾಡೋಣವಾ? ಅಂದ್ರೆ ಇಬ್ರು ಒಟ್ಟಿಗೆ ಊಟ ಮಾಡಿದ್ರೆ ರಿಲೇಶನ್ಶಿಪ್ ಬೆಳೆಯುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಬಾಸ್ ಮತ್ತೆ ಎಂಪ್ಲಾಯಿ ಮಧ್ಯೆ ಇರೋ ರಿಲೇಶನ್ಶಿಪ್. ಸರ್, ಇವತ್ ನಾನು ಸಖತ್ತಾಗಿ ಅಡ್ಗೆ ಮಾಡಿದ್ದೀನಿ, ನೀವು ಟೇಸ್ಟ್ ಮಾಡ್ಲೇಬೇಕು. ಬನ್ನಿ. ನೋ ಇಟ್ಸ್ ಓಕೆ. ಸರ್, ಸಾರಿ ಅಂದ್ರೆ ನೀವ್ ನನ್ನ ಜೊತೆ ಕೂತ್ಕೊಂಡು ಊಟ ಮಾಡೋದ್ರಿಂದ ನನಗೂ ಖುಷಿ ಆಗತ್ತೆ ಅಂತ. ಸರಿ, ಏನ್ ತಂದಿದ್ದೀರಾ? ಸರ್ಪ್ರೈಸ್. ಏನಿದು? ಯಾವಳಿಗೆ ಗೊತ್ತು? ಐ ಮೀನ್ ತಿಂತ ನಿಮ್ಗೆ ಗೊತ್ತಾಗುತ್ತೆ ಅಂತ. ನಿಜವಾಗ್ಲೂ ಸಖತ್ತಾಗಿದೆ. ಐ ಮೀನ್ ನನಗೆ ಅರ್ಥ ಆಯ್ತು ಬಿಡಿ. ಇದನ್ನ ಹೇಗ್ ಮಾಡಿದ್ರಿ? ಯಾವ ಕಾಳು ಏನು ಹೇಳಲೇ ಇಲ್ವಲ್ಲ? ಅಮ್ಮ ಸೀತಾ ಮಾತೆ, ಅದ್ಯಾವ ಕಾಳು ಹಾಕ್ಬಿಟ್ಟು ಮಾಡಿದ್ಯಾ ಇದನ್ನ? ನಿಮ್ಗೆ ಇನ್ನೂ 1 ನಿಮಿಷ ಟೈಮ್ ಕೊಡ್ತೀನಿ, ನೋಡೋಣ ಅಷ್ಟಲ್ಲಿ ಗೆಸ್ ಮಾಡ್ತೀರಾ ಇಲ್ವೋ ಅಂತ. 1 ನಿಮಿಷ, ಬಂದೆ. ಅರೆ ಏನಿದು, ಎಲ್ಲದಕ್ಕೂ ಹೆದರ್ಕೋತೀರಪ್ಪ. ಫೋನ್ ತಗೊಳ್ಳಿ. ಆಫೀಸ್ ಕಾಲ್ ಸರ್. ಹಲೋ ಹಲೋ ಸೀತಾ, ಅದ್ ಯಾವ ಕಾಳು ಹಾಕ್ಬಿಟ್ಟು ಮಾಡಿದ್ಯೆ, ಬೇಗ ಹೇಳು. ಕಾಳ? ಏನ್ ಕಾಳು ಕೇಳ್ತಿದ್ಯಾ? ಅಯ್ಯೋ, ಅದೇನೋ ಲಂಚ್ ಬಾಕ್ಸ್ ಅಲ್ಲಿ ತಂದಿದ್ಯಲ್ಲ, ಏನದು? ರಾಜ್ಮಾ ಕರಿ ಕಣೆ, ಯಾಕೆ? ಓಕೆ. ರಾಮ, ಎಲ್ಲಿದ್ಯೋ? ಯಾಕೋ, ಏನಾಯ್ತು? ಆಫೀಸಲ್ಲಿ ಸಿಗಾಕೊಂಬಿಟ್ಟ ಮಗ. ಸಿಕ್ಕಾಕೊಂಡ್ಯಾ? ಅದೇ ಪ್ರಿಯಾ ಇದ್ದಾಳಲ್ಲ, ಊಟ ಮಾಡಿ ಸಾರ್, ಗೆಸ್ ಮಾಡಿ ಸಾರ್ ಅಂತ ಟಾರ್ಚರ್ ಕೊಡ್ತಾ ಇದ್ದಾಳೆ. ಬಂದ್ ಕಾಪಾಡೋ ಮಗ. ಅನ್ಭವ್ಸ್ ನನ್ ಮಗನೇ. ರಾಮ್, ಎಷ್ಟೊತ್ತಿಗೆ ಬರ್ತೀಯೋ? ನನ್ನ ಫ್ಯಾಮಿಲಿ ಜೊತೆ ಲಂಚ್ಗೆ ಬಂದಿದ್ದೀನಿ. ಆಲ್ಮೋಸ್ಟ್ ನೀನ್ ಕೂಡ ಫ್ಯಾಮಿಲಿ ಜೊತೆನೆ ಲಂಚ್ ಮಾಡ್ತಿರ್ತೀಯ. ಸರಿ, ಲಂಚ್ ಎಲ್ಲ ಮಾಡೋದಕ್ಕೆ ಟೈಮ್ ಆಗುತ್ತೆ, ನಾನು ಆಮೇಲೆ ಬರ್ತೀನಿ. ರಾಮ್ ರಾಮ್ ರಾಮ್. ಅರೆ, ಮಿಸ್ಟರ್ ಅಂಡ್ ಮಿಸಸ್ ಶರ್ಮಾ, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಹಾಯ್ ಭಾರ್ಗವಿ, ಹೌ ಆರ್ ಯು? ಐ ಆಮ್ ಫೈನ್, ಥ್ಯಾಂಕ್ ಯು. ನೀವ್ ಹೇಗಿದ್ದೀರಾ? ಫೈನ್ ಫೈನ್. ಮಾವಯ್ಯ, ಇವರು ಅನಿಲ್ ಶರ್ಮಾ ಅಂತ, OSS ಸ್ಟೀಲ್ ಕಂಪನಿಯ MD. ನಮಸ್ಕಾರ. ಇವ್ರನ್ನ ಕೇಳಲೇಬೇಡಿ, ನಮ್ಮ ಲೇಡೀಸ್ ಕ್ಲಬ್ ಅಲ್ಲಿ ಶಿ ಇಸ್ ವೆರಿ ಆಕ್ಟಿವ್. ಮಿಸಸ್ ರೀನಾ ಶರ್ಮಾ. ನಮಸ್ತೆ. ಏನ್ ಸರ್ಪ್ರೈಸ್ ಅಲ್ಲ, ಎಲ್ರೂ ಒಟ್ಟಿಗೆ ಒಂದೇ ಜಾಗದಲ್ಲಿ ಹೀಗೆ ಮೀಟ್ ಮಾಡೋದು. ನಾವೆಲ್ಲ ಫ್ಯಾಮಿಲಿ ಒಟ್ಟಿಗೆ ಲಂಚ್ ಮಾಡೋಣ ಅಂತ ಬಂದಿದೀವಿ. Oh, nice. ವೈ ಡೋಂಟ್ ಯು ಪೀಪಲ್ ಜಾಯ್ನ್ ಅಸ್? No, we don't disturb your family lunch, please. ಇದ್ರಲ್ಲಿ ಡಿಸ್ಟರ್ಬೆನ್ಸ್ ಏನ್ ಬಂತು? ನಿಮ್ಗೇನು ಪ್ರಾಬ್ಲಮ್ ಇಲ್ಲ ತಾನೆ? ಹಾಗೇನಿಲ್ಲ. ಏನ್ ಮಾವಯ್ಯ? ಪ್ಲೀಸ್ ಬನ್ನಿ. ಇವ್ರು ಗೊತ್ತಲ್ಲ, ಮೈ ಹಸ್ಬೆಂಡ್ ವಿಶ್ವಜಿತ್. ಹಲೋ, ನಮಸ್ತೆ. Hi. ಅದೇ ಅನ್ಕೊಂಡೆ, ಏನು ಪ್ಲಾನ್ ಇಲ್ಲದೆ ಹೀಗೆಲ್ಲ ಸಭೆ ಕರೆಯಲ್ವಲ್ಲ ಇವಳು ಅಂತ. ಶಭಾಷ್ ಭಾರ್ಗವಿ. ಇವನು ನಮ್ಮನೆ ಮಗ ರಾಮ್. ಹಲೋ. ಹಲೋ. Hi. And she's my daughter, Tiara. ಏನು ಟೈರಾ? ಟೈರ್ ಅಲ್ಲ ತಾತ, ಟಿಯಾರ. Tiara. 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 ಟಿ ಕ್ಯಾಪಿಟಲ್. ಐ ಮೀನ್ ಹಾಯ್ ಟಿಯಾರ. Hello. ನಾವಿನ್ನೇನ್ ಲಂಚ್ ಆರ್ಡರ್ ಮಾಡೋಣ ಅಂತಿದ್ವಿ. ವಾಟ್ ವುಡ್ ಯು ಲೈಕ್ ಟು ಹ್ಯಾವ್? Anything will do. ಮಾವಯ್ಯ, ನೀವೇನ್ ತಗೋತೀರಾ? ಸ್ಪೈಸಿ ಇಲ್ದೇ ಇರೋದೇನಾದ್ರು ಮೇಡಮ್? ಅಪ್ಪು, ನೀ ಏನ್ ತಿಂತೀಯಾ? ಬೇಡ ಚಿಕ್ಕಿ, ನಾನು ಲಂಚ್ ಬಾಕ್ಸ್ ತಂದಿದ್ದೀನಿ. ಸರ್, ಔಟ್ಸೈಡ್ ಫುಡ್ ತಂದಿದ್ದಾರೆ. ಸುಮ್ಮನಿರೋ, ಅವ್ರು ಮನ್ಸು ಮಾಡಿದ್ರೆ ಇಡೀ ಹೋಟೆಲ್ನೇ ಕೊಂಡ್ಕೊಂಡ್ಬಿಡ್ತಾರೆ. ಬೇರೆ ಏನಾದ್ರು ಸರ್ವಿಸ್ ಬೇಕಾ ಕೇಳು. ಓಕೆ ಸರ್. ಓಕೆ.
ಅಪ್ಪು ಏನೋ ಇದು ಹುಡುಗಾಟ. ಇಲ್ಲಿಗೆ ಬಂದು ಬಾಕ್ಸ್ ಅಲ್ಲಿ ಇರೋದನ್ನ ತಿಂತೀನಿ ಅಂತಿದ್ಯಲ್ಲ, ಆ ಬಾಕ್ಸ್ ಯಾರ್ದು? ಇದು ನನ್ನ ಸ್ಪೆಷಲ್ ಫ್ರೆಂಡ್ ತಂದ್ಕೊಟ್ಟಿದ್ದು. ನೀವೆಲ್ಲರೂ ಆರ್ಡರ್ ಮಾಡ್ಕೊಳ್ಳಿ. ಏನ್ ತಿಂತೀವಿ ಅನ್ನೋದಕ್ಕಿಂತ ಎಲ್ರೂ ಒಟ್ಟಿಗೆ ಸೇರಿದೀವಿ ಅನ್ನೋದೇ ಮುಖ್ಯ ಅಲ್ವಾ? ಸ್ಪೆಷಲ್ ಫ್ರೆಂಡ್ ಸ್ಪೆಷಲ್ ಫ್ರೆಂಡ್ ಯಾರದು? ಹಲೋ ಸೀತಮ್ಮ, ನಿನ್ ಕಿವಿ ಕಾಣಿಸ್ತದ ನನ್ಗೆ. ಇದು ವಿಡಿಯೋ ಕಾಲ್. ಸ್ಕೂಲಿಂದ ಬಂದ್ಯಾ? ಈಗ ತರ ಕಾಲಿಟ್ಟೆ, ನಿನಗ್ ಫೋನ್ ಮಾಡ್ತೆ. ಸೀತಮ್ಮ, ನಮ್ ಸ್ಕೂಲಲ್ಲಿ ಎಲ್ಲರೂ ಟಾಮ್ ಅಂಡ್ ಜೆರಿನೇ. ನಿನ್ ರಾಜ್ಮಾ ಮಸಾಲ ಫುಲ್ ಸೂಪರ್. ಫುಲ್ ಬಾಕ್ಸ್ ಖಾಲಿ ಮಾಡ್ದೆ ತಾನೆ? ನೀನ್ ಊಟ ಮಾಡ್ತೀಯಾ? ಎಲ್ಲಿದ್ದೀಯಾ ನೀನು? ಆಫೀಸ್ ಅಲ್ಲಿ ಇಲ್ಲ ಅನ್ಸುತ್ತೆ. ನಂಗ್ ಸ್ವಲ್ಪ ಕೆಲ್ಸ ಇದೆ, ನಾನು ಹೊರಗಡೆ ಬಂದಿದ್ದೀನಿ. ಎಲ್ಲಿ? ಆ ಕಡೆ ತೋರ್ಸು. ಆ ಕಡೆ ತೋರ್ಸು. ಹೇ ಫ್ರೆಂಡ್, ನೀನು ಅಲ್ಲಿದ್ಯಾ? ಹಾಯ್, ಇಬ್ರು ಎಲ್ಲಿದ್ದೀರಾ? ಹೊರಗಡೆ ಕೆಲ್ಸ ಆಯ್ತು ಅದಕ್ಕೆ. ಹೇ, ಸ್ವಿಮ್ಮಿಂಗ್ ಪೂಲ್. ಇಬ್ರು ನನ್ನನ್ ಬಿಟ್ಟು ಸ್ವಿಮ್ಮಿಂಗ್ ಮಾಡಕ್ ಹೋಗಿದ್ದೀರಾ? ಸೀತಮ್ಮ, ನೀನೊಂದು ಫುಲ್ ಚೀಟಿಂಗ್ ಮಾಡ್ತಿದ್ಯಾ. ಅವತ್ ನನ್ನನ್ ಬಿಟ್ಟು ಹೆಲಿಕಾಪ್ಟರ್ ಅಲ್ಲಿ ಹೋದೆ, ಇವತ್ತು ಸ್ವಿಮ್ಮಿಂಗ್ ಮಾಡಕ್ ಹೋಗಿದ್ಯಾ? ಇಲ್ಲ ಪುಟ್ಟ, ನಾನಿಲ್ಲಿ ನಮ್ಮ ಅಮ್ಮನ್ ಮಾತ್ರ ಎಲ್ಲ ಕಡೆ ಕರ್ಕೊಂಡು ಹೋಗ್ತೀಯ, ನನ್ನನ್ ಮಾತ್ರ ಎಲ್ಲೂ ಕರ್ಕೊಂಡು ಹೋಗಲ್ಲ. ನಿನ್ ಜೊತೆ ಟೂ ಟೂ. ಫ್ರೆಂಡ್, ನಿನ್ನೂ ಕರ್ಕೊಂಡ್ ಬರ್ತೀನಿ. ಸುಳ್ಳು. ಪ್ರಾಮಿಸ್. ನಿನ್ ಮುಂಚೆನೂ ಪ್ರಾಮಿಸ್ ಮಾಡಿದ್ಯಾ? ನಾನಂತೂ ನಂಬಲ್ಲ. ನೀವಿಬ್ರು ಚೀಟರ್ಸ್. ಸಿಹಿ, ಈ ತರ ಎಲ್ಲ ಹಠ ಮಾಡ್ಬೇಡ. ನಾನ್ ಹಠ ಮಾಡ್ತೀನಿ. ಸಿಹಿ ಪುಟ, ನನ್ನ ನಂಬಲ್ವಾ ನೀನು? ಇಲ್ಲಿ ನೋಡಿಲಿ ನಾನು ಪಿಂಕಿ ಪ್ರಾಮಿಸ್, ನಾನಿನ್ನ ಹೆಲಿಕಾಪ್ಟರ್ಲ್ಲೂ ಕರ್ಕೊಂಡು ಹೋಗ್ತೀನಿ, 5 ಸ್ಟಾರ್ ಹೋಟೆಲ್ಗೂ ಕರ್ಕೊಂಡು ಬರ್ತೀನಿ. ಓಕೆನಾ? ನೀವೇನ್ರಿ ಅವಳ ತಾಳಕ್ ನೀವ್ ಕುಡಿತಾ ಇದ್ದೀರಾ? ಓಕೆನಾ ಫ್ರೆಂಡ್? ಪಕ್ಕ ಪಕ್ಕ. ಪುಟ್ಟ, ಈ ತರ ಎಲ್ಲ ಹಠ ಮಾಡ್ಬೇಡ, ಆಗಲ್ಲ, ಕರ್ಕೊಂಡ್ ಬರಕ್ ಆಗಲ್ಲ, ಅರ್ಥ ಮಾಡ್ಕೊ. ನನ್ ಫ್ರೆಂಡ್ ಹೇಳಾಯ್ತು. ಬೂಬು ಬೂಬು ಬೂ ಬೂ. ನನ್ ಜೊತೆ ಟೂನಾ? ಇಲ್ಲ ಇಲ್ಲ. ಗುಡ್ ಗರ್ಲ್. ಬಾಯ್ ಬಾಯ್. ನಾಯಿ ಕಣ್ಣು, ನರಿ ಕಣ್ಣು, ಹಂದಿ ಕಣ್ಣು, ಮಂದಿ ಕಣ್ಣು, ಟೀಚರ್ ಕಣ್ಣು, ನನ್ ಕಣ್ಣು, ಊರವ್ರ ಕಣ್ಣು, ಯಾರ್ ಕಣ್ಣು ನಮ್ ಪುಟ್ಟ ರಾಜ್ಕುಮಾರಿ ಮೇಲೆ ಬೀಳ್ಬಾರ್ದಪ್ಪ. ಅಜ್ಜಿ, ನಾನ್ ಮಾತಾಡಿದ್ದು ಸೀತಾಮುನ್ ಬಗ್ಗೆ. ಸೀತಾಮುನ್ಗೂ ದೃಷ್ಟಿ ತೆಗಿ. ಆಗ್ಲಿ, ಸಾಯಂಕಾಲ ನಿಮ್ಮಮ್ಮ ಬರ್ತಾಳಲ್ಲ, ಆಗ ಅವಳಿಗೂ ತೆಗಿಯೋಣ. ಈಗ ಇದ್ರಲ್ಲಿ ಮೂಸ ತೂತು ತೂತು ಅನ್ನೋ. ಥು, ಥು, ಥು. ಸಿಹಿ ಸಿಹಿ ಆಟ ಆಡಕ್ ಬರ್ತೀಯಾ? ಹೋಮ್ವರ್ಕ್ ಕಣ್ಣು. ಪರವಾಗಿಲ್ಲ ಬಿಡು, ಆಟ ಆಡೋ ಟೈಮಲ್ಲಿ ಆಟ ಆಡ್ಬೇಕು. ನೀನ್ ಹೋಮ್ ವರ್ಕ್ ಮಾಡೋದಕ್ಕೆ ನಾನ್ ಹೆಲ್ಪ್ ಮಾಡ್ತೀನಿ. ಈಗ ನೀನ್ ಹೋಗು. ಪಾಪ ನಮ್ಮ ಮುದ್ದಮ್ಮ ಇಷ್ಟು ಜಾಣೆ. ಬಹುಶಃ ನೀನು ಅನ್ಕೊಂಡ ಹಾಗೆ ಎಲ್ಲ ಆಗಿದ್ದಿದ್ರೆ ಖುಷಿಯಾಗಿರ್ತಿದ್ಯೇನೋ. ಪಾಪ ಈಗ ನೋಡು, ಮುಖದಲ್ಲಿ ಸ್ಮೈಲ್ ಬೇರೆ ಇಲ್ಲ. ನಾನೀ ಕಾರ್ ಹತ್ತಿದ್ರೆ ಎಲ್ಲಿ ಗುರ್ರಂತೀಯೋ ಏನೋ. ಅದಕ್ಕೆ ಏನ್ ಮಾಡ್ಲಿ ಅನ್ನೋ ಕನ್ಫ್ಯೂಷನ್ ಅಲ್ಲಿ ನಿಂತಿದ್ದೀನಿ ಅಷ್ಟೇ. ಬರ್ಬೇಕಾದ್ರೆ ಒಟ್ಟಿಗೆ ಬಂದ್ವಲ್ಲ, ಹೋಗ್ಬೇಕಾದ್ರೆ ಬೇರೆ ಬೇರೆ ಹೋದ್ರೆ ಮಾವಯ್ಯ ಸುಮ್ನೆ ಕ್ವೆಶ್ಚನ್ಸ್ ಕೇಳ್ತಾರೆ. ಗಾಡಿ ಹತ್ತು. ಭಾರ್ಗವಿ, ಕಾರ್ ಹತ್ತು ಅಂತ ನಿನ್ನ ಬಾಯಾರ ಹೇಳ್ದಿಯಲ್ಲ, ಏನೋ ಒಂಥರ ಸಮಾಧಾನ ಆಯ್ತು. ನೀನು ಪಕ್ಕ ಕೂತ್ಕೊಳ್ಳೋ ಶೋಕಿ ನನಗಿಲ್ಲ. ಹಿಂದಿನ ಸೀಟಲ್ಲಿ ಕೂತು ನಿನ್ನನ್ನ ಡ್ರೈವರ್ ಮಾಡಿ ನನ್ನ ಲೆವೆಲ್ನ ಕಡಿಮೆ ಮಾಡ್ಕೊಳ್ಳ. ಅಲ್ಲ ಭಾರ್ಗವಿ, ಈಗೇನು ನನಗೆ ಡ್ರೈವರ್ಗಿಂತ ಜಾಸ್ತಿ ಬೆಲೆ ಕೊಡ್ತಿದ್ದೀನಿ ಅನ್ಕೊಂಡಿದ್ಯಾ?
ಭಾರ್ಗವಿ ತಮಾಷಿ ಕಣೆ. ನೋಡು, ಯಾರು ನೋಡದೆ ಇದ್ದಾಗ್ಲೂ ಆಗಾಗ ಸ್ಮೈಲ್ ಮಾಡೋದನ್ನ ಕಲಿ, ಒಳ್ಳೇದು ಆರೋಗ್ಯಕ್ಕೆ. ಈಗ ಏನಾಯ್ತು ಅಂತ ಲೆಕ್ಕ? ಓಕೆ ಅಂತನಾ ಅಥವಾ ಓಕೆ ಅಲ್ವಾ? ಅಂದ್ರೆ ಈ ನಿನ್ನ ಅಕಸ್ಮಾತ್ ಸಿಕ್ಕದ್ರಲ್ಲ ಫ್ರೆಂಡ್ಸ್, ಅವರು ಮತ್ತೆ ಮನೆಗೆ ಬರ್ತಾರ? ಇನ್ನೊಂದು ಇನ್ನಿಂಗ್ಸ್ ಅಂದ್ರೆ ಮತ್ತೇನಾದ್ರೂ ಭೇಟಿ ಇದೆಯಾ? ಅಲ್ಲ, ಯಾರು ಸಪೋರ್ಟು ಇಲ್ಲದೆ ಸ್ಟಾರ್ಟ್ಅಪ್, 1 BHK ಹೌಸು, ಸಖತ್ತಾಗಿ ಟ್ರೈನಿಂಗ್ ಆಗಿದೆ, ಸೂಪರ್. ಯಾಕೆ ಭಾರ್ಗವಿ ಹಾಗೆ ನೋಡ್ತಿದ್ಯಾ? ನಾನೇನಾದ್ರೂ ತಪ್ಪು ಹೇಳ್ದ್ನಾ? ನಿನಗೆ ಗೊತ್ತಾಗಿದೆ ಅಂದಮೇಲೆ ಬೇರೆಯವ್ರಿಗೂ ಗೊತ್ತಾಗಿರುತ್ತಲ್ವಾ? ನನ್ನ ಹೆಂಡ್ತಿನ ನಾನು ಅರ್ಥ ಮಾಡ್ಕೊಂಡಷ್ಟು ಯಾರು ಅರ್ಥ ಮಾಡ್ಕೊಳಕ್ ಸಾಧ್ಯ ಹೇಳು? ಆದ್ರೆ ಪಾಪ ನೀನ್ ಎಷ್ಟೇ ಬೌಲಿಂಗ್ ಮಾಡಿದ್ರು, ಅಂದ್ರೆ ನೀನ್ ಎಷ್ಟೇ ಎಫರ್ಟ್ಸ್ ಹಾಕಿದ್ರು ರಾಮ್ ಅದಕ್ಕೆ ರಿಯಾಕ್ಟೇ ಮಾಡ್ತಿಲ್ವಲ್ಲ ಅಂತ. ರಿಯಾಕ್ಟ್ ಅಲ್ಲ, ಅವನು ನಿರ್ಧಾರನೇ ಮಾಡಿದಾನೆ, ಮದುವೆ ಆಗಬಾರ್ದು ಅನ್ನೋ ನಿರ್ಧಾರ. ನಾನು ಈಗ ದೇವಲೋಕದಿಂದ ಅಪ್ಸರೇನ್ ಕರ್ಕೊಂಬಂದ್ರು ಅವನೊಪ್ಪಲ್ಲ. ಏನ್ ಭಾರ್ಗವಿ ಇದು? ಇಷ್ಟೇನಾ? ಭಾರ್ಗವಿಯ ಭೋರ್ಗರಥ ಇಷ್ಟ ಬೇಗ ಕೈ ಚೆಲ್ಲಿ ಸರೆಂಡರ್ ಆಗ್ಬಿಟ್ಯಾ? ನೌ ಐ ಆಮ್ ಸರ್ಪ್ರೈಸ್. ನಾನ್ ತೋರ್ಸಿದ ಇಬ್ರು ಹುಡುಗಿರು ಅವನ್ಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಅದು ಹುಡುಗಿರಲ್ಲಿ ಕೊರತೆ ಇದೆ ಅಂತ ಅಲ್ಲ, ಅವನಿಗೆ ಮದುವೆ ಮೇಲೆ ಇರೋ ಅಸಡ್ಡೆ, ಪ್ರೀತಿ ಮಾಡದೆ ಮದುವೆ ಆಗ್ಬಾರ್ದು ಅನ್ನೋ ಹಠ. ಆ ಹಠನ ಮುರಿಲೇಬೇಕಲ್ಲ. ರಾಮ್ ಮತ್ತೆ ಪ್ರೀತಿ ಮಾಡ್ಲೇಬೇಕಲ್ಲ. ಮತ್ತೆ ಅವ್ನ್ ಪ್ರೀತಿಲ್ ಬೀಳೋ ಹಾಗೆ ನಾನ್ ಮಾಡೇ ಮಾಡ್ತೀನಲ್ಲ. ಮತ್ತೇನ ಅಂದ್ರೆ ಹಿಂದೆ ನಮ್ಮ ರಾಮ್ನ ಲವ್ ಮಾಡಿ ಬಿಟ್ಟು ಹೋದ ಹುಡುಗಿನೂ ಇವಳೇ ತಯಾರು ಮಾಡಿರೋದು. ಡ್ರೈವರ್, ಗಾಡಿ ತೆಗಿ. ನಿನ್ ಮನೆ ಅಲ್ಲಿ? ಅಯ್ಯೋ ಇಲ್ಲ, ನನ್ಗೆ ಇದೇ ಬೇಕು, ಇದೇ ಚೆನ್ನಾಗಿದೆ, ನಾನು ಇಲ್ಲೇ ಇರ್ತೀನಿ. ನನ್ ಕಷ್ಟೇ ಬರ್ಬೇಕು, ಆಟನ ಕೆಡ್ಸ್ಬೇಡ, ಹೋಗೋ. ನಿನಗ್ ಮಾತ್ರ ದೊಡ್ಡ ಜಾಗ, ಎಷ್ಟು ಚೆನ್ನಾಗಿದೆ. ಆಟ ಸ್ಟಾರ್ಟ್ ಮಾಡ್ಬೇಕಾದ್ರೆ ನೀನ್ ಕೇಳ್ದೆ ತಾನೆ, ನನ್ಗೆ ಅದೇ ಮನೆ ಬೇಕಂತ ಹಠ ಬಂದೆ. ಈಗ ನನ್ ಮನೆ ಕೇಳ್ತೀಯಾ? ನೀನೇ ಅಲ್ಲಿ ಹೋಗು. ನೋಡು, ಬ್ಯಾಡ್ ಬಾಯ್ ಆಗ್ತಿದ್ಯಾ. ನೀನು ಬ್ಯಾಡ್ ಬಾಯ್ ಅಲ್ಲ, ಬ್ಯಾಡ್ ಗರ್ಲ್, ಸೆಲ್ಫಿಶ್ ನೀನು. ಯಾರಿಗೋ ಸೆಲ್ಫಿಶ್ ಹೇಳಿದೆ, ಬೇರೆಯವ್ರ ಮನೆ ಕಿತ್ಕೊಳ್ಳೋರು ಅವ್ರು ಸೆಲ್ಫಿಶ್. ನಾನಂತೂ ನನ್ ಮನೆ ಕಿತ್ಕೊಳ್ಳಲ್ಲ, ಹೋಗ. ಇಲ್ಲಾಂದ್ರೆ ನಾನು ಆಟಕ್ಕೆ ಬರಲ್ಲ. ಬರ್ಬೇಡ, ಹೋಗ, ಇದು ನನ್ ಮನೆ. ಹುಡುಗಿರು ಗೊತ್ತಿರೋದ್ ಬರೀ ಇಷ್ಟೇ, ಬರೀ ನಾಟಕ, ಅಳ್ಮುಂಜಿ, ಅಳ್ಬುರ್ಕಿ. ಯಾರಿಗೋ ಅಳ್ಮುಂಜಿ ಹೇಳ್ದ? ಯಾರೇ ಅಳ್ಮುಂಜಿ? ಅಳ್ಮುಂಜಿ ಅಂತೀಯನೋ? ಬಾಯ್ ಕಡೆ ಏನ್ ಮಾಡ್ತಿದ್ಯಾ? ನೋಡಿ ಆಂಟಿ, ಹೊಡಿತಿದ್ದಾಳೆ. ಸುಳ್ಳು ಹೇಳ್ಬೇಡ ನೀನು. ಸೀತಮ್ಮ, ಇವನೇ ಮೊದ್ಲು ನನ್ ಕೈ ಹಿಡ್ಕೊಂಡು ತಳ್ಳಿದ್ದು. ಸಿಹಿ, ಸುಳ್ಳು ಹೇಳ್ತಿದ್ದಾನೆ ಸೀತಮ್ಮ ಇವನು. ನನ್ ಮನೆ ಬೇಕಂತ ಹಠ ಮಾಡ್ತಾವನೆ ಸೀತಮ್ಮ. ನಾನ್ ನನ್ ಮನೆ ಕೊಡಲ್ಲ, ಹೋಗ. ಸಾಕು ನೀವಿಬ್ರು ಆಟ ಆಡಿದ್ದು. ಶ್ರೇಯಸ್, ನೀನ್ ಹೋಗು ಮನೆಗೆ. ಈ ತರ ಗಲಾಟೆ ಮಾಡ್ಕೊಂಡ್ರೆ ನೀವ್ ಆಟನೇ ಆಡ್ಬೇಡಿ. ಸ್ಕೂಲಿಂದ ಬಂದು ಓದ್ಕೊಳ್ಳಿ. ನಾನ್ ಗಲಾಟೆ ಮಾಡಿಲ್ಲ ಸೀತಮ್ಮ. ಮೂರ್ತಿ ತಾತ ನಾನು ಕಷ್ಟಪಟ್ಟು ಮನೇನ ರೆಡಿ ಮಾಡಿದ್ರೆ ಅವನ್ ಬೇಕಂತ. ನಮ್ಮ ಮನೇನ ಯಾರಿಗಾದ್ರೂ ಕೊಡಕ್ಕಾಗುತ್ತಾ? ನಮ್ಮ ಮನೆ ನಮ್ದೇ ತಾನೆ. ನೀನೇ ಹೇಳ್ತೀಯ ನಮ್ಮ ಮನೆಯಲ್ಲಿ ನಾವ್ ಸೇಫ್ ಆಗಿರ್ತೀವಿ ಅಂತ. ಇವ್ನ್ ನೋಡಿದ್ರೆ ನಮ್ಮ ಮನೆಗ್ ಬಂದು ಗಲಾಟೆ ಮಾಡ್ದ. ಬ್ಯಾಡ್ ಬಾಯ್. ನಾನಲ್ಲ ಬ್ಯಾಡ್ ಬಾಯ್, ನೀನು ಅಳ್ಮುಂಜಿ, ರಾಮಗುವಿನ್. ಈ ಕಡೆ ಬಾ. ಇಬ್ರು ಈ ತರ ಜಗಳ ಮಾಡ್ಕೊಂಡ್ರೆ ನೀವ್ ಆಟನೇ ಆಡ್ಬೇಡಿ. ಸ್ಕೂಲಿಂದ ಬಂದ್ಮೇಲೆ ಅವ್ರವ್ರ ಮನೇಲೇ ಇರಿ, ಆಯ್ತಾ? ನೀನು ಅಷ್ಟೇ. ತಪ್ಪಿಲ್ಲ ಸೀತಮ್ಮ, ನನ್ ಮನೆನ ನಾನ್ ಯಾರಿಗೂ ಕೊಡಲ್ಲ ಅಷ್ಟೇ. ಇದು ನನ್ ಮನೆ. ಆಟದಲ್ಲೇ ಬಿಟ್ಕೊಡಕ್ ತಯಾರಿಲ್ಲ ಇವಳು. ಈ ನಿಜವಾದ ಮನೆನ ಕಳ್ಕೊತೀವಿ ಅಂತ ಇವಳಿಗೆ ಹೇಗ್ ಅರ್ಥ ಮಾಡಿಸ್ಲಿ? ನನ್ ಮನೆ ಸೀತಮ್ಮ, ಇದು ನಮ್ ಮನೆ.
ನಾನ್ ಯಾರಿಗೂ ಕೊಡಲ್ಲ ನಮ್ಮನ್ನ ಹಂಗೆ ಯಾರಿಗಾದ್ರೂ ಕೊಡಕ್ಕಾಗುತ್ತಾ? ನಾನು ವಾದ ಮಾಡ್ಬೇಕಾದ್ರೆ ಮಧ್ಯ ಯಾವನಾದ್ರೂ ಮಾತಾಡಿದ್ರೆ ನಾನು ಸುಮ್ನಿರಲ್ಲ. ಅಂತದ್ರಲ್ಲಿ ನಾನು ಇಷ್ಟಪಡೋ ಹುಡುಗಿ ಜೊತೆ ಬೇರೆ ಯಾವನೋ ಇದ್ದಾನೆ ಅಂದ್ರೆ ನಾನು ಸುಮ್ನೆ ಇರ್ತೀನ? ನೋಡೋ, ನಿನ್ಗಿನ್ನು ರುದ್ರ ಪ್ರತಾಪ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಹೇಳಿದ್ನೇ ಹೇಳಿ ಸಾಯಿಸ್ತಾ ಇದ್ದಾನಲ್ಲಪ್ಪ ಇವನು. ಸೀತಾ ಲೈಫಲ್ಲಿ ನಾನೇ ರಾಮ, ಬೇರೆ ಯಾರಿಗೂ ಜಾಗ ಇಲ್ಲ. ಇವಾಗ ತಾನೇ ರುದ್ರ ಪ್ರತಾಪ್ ಅಂದ್ರಲ್ಲ, ರಾಮ ಹೇಗಾಗ್ತೀರಾ? ಏಯ್, ನಾನು ಅವಳಿಗೋಸ್ಕರ ಏನ್ ಬೇಕಾದ್ರೂ ಆಗ್ತೀನಿ. ನನಗ್ ಸೀತಾ ಬೇಕು ಅಷ್ಟೇ. ನೀವಿಬ್ರು ಗಂಡ ಹೆಂಡತಿ ಮಾತು ಕೊಟ್ಟಿದ್ದೀರಾ, ನೆನ್ಪಿರ್ಲಿ. ಯಾವ ಹಾಳಾದ ಗಳಿಗೆಯಲ್ಲಿ ಮಾತು ಕೊಟ್ಟು ಬಿಟ್ನೋ. ಅವಳ ನನ್ನ ಜೊತೆ ಮಾತಾಡೋದಕ್ಕೆ ರೆಡಿ ಇಲ್ಲ. ಎದ್ದೋದೆ ಸಾಕು ಅಂತ ಕೂತಿರ್ತಾಳೆ. ಮೊದಲು ಅದನ್ನ ಅರ್ಥ ಮಾಡ್ಸು, ಇಲ್ಲ ಅಂದ್ರೆ ನಿನ್ ಗಂಡನ್ ಕೇಸ್ನ ಮರ್ತ್ಬಿಡು. ಅಯ್ಯೋಯ್ಯೋ, ಹಂಗೆಲ್ಲ ಅನ್ಬೇಡಿ. ನಾನು ಅವಳ ಹತ್ರ ಮಾತಾಡಿ ಎಲ್ಲ ಹಲೋ ಹಲೋ, ರುದ್ರ ಪ್ರತಾಪ್ ಸರ್. ಹಲೋ ಪ್ರತಾಪಿ, ಪಾಪಿ. ಕೇವಲ 8 ಲಕ್ಷ ಇದ್ದಿದ್ರೆ 4 ದಿನದಲ್ಲಿ 12 ಲಕ್ಷ ಮಾಡ್ತಾ ಇದ್ದೆ. ಸುಲೋಚನಾ, ಈ ಸಿಮೆಂಟ್ ಫ್ಯಾಕ್ಟರಿ ಮೇಲೆ ಹೂಡಿಕೆ ಮಾಡಿದ್ರೆ ಒಳ್ಳೆ ಲಾಭ ಬರುತ್ತೆ ನೋಡು. 8 ಲಕ್ಷ ಅಂತೆ. ಬಚ್ಚಲ್ ಮನೆ ಸೀಲಿಂಗು ಸೋರ್ ಹೋಗ್ತಾ ಇದೆ. 1 kg ಸಿಮೆಂಟ್ ತಂದು ರಿಪೇರಿ ಮಾಡೋ ಯೋಗ್ಯತೆ ಇಲ್ಲ, ಸಿಮೆಂಟ್ ಕಂಪನಿಗೆ ಹೂಡಿಕೆ ಮಾಡ್ತಾನಂತೆ. ಮೊದ್ಲು ನಿನ್ ತಂಗಿ ಹತ್ರ ಹೋಗಿ ಮಾತಾಡು, ಇಲ್ಲ ಅಂದ್ರೆ ಲಾಯರ್ ಅಪ್ಪ ನಿನ್ ಕಿವಿ ತೂತು ಮಾಡ್ತಾನೆ. ಏನು ಅಂತ ಮಾತಾಡ್ಲಿ? ಮೊದ್ಲ ಲಾಯರ್ನ ಮದ್ವೆ ಆಗಂತ ಹೇಳು. ಅವಳು ಮನೆ ಮರ್ಯಾದೆ ತೆಗ್ದಿದ್ದನ್ನ ನಾವೆಲ್ಲ ಮರ್ತಿಲ್ವಾ? ಈಗ ಅವಳು ನಾ ಮದ್ವೆ ಆಗ್ತೀನಿ ಅಂತ ಯಾರೋ ಬಂದಿದ್ದೇ ಹೆಚ್ಚು ಅಂತದ್ರಲ್ಲಿ ಇವಳಿಗೆ ಏನ್ ಜಂಬ? ಒಂಟಿ ಹೆಂಗ್ಸು ಒಂದ್ ಮಗು ಜೊತೆ ಇರೋದನ್ನ ಸಮಾಜ ಎಷ್ಟು ದಿನ ಅಂತ ನೋಡ್ಕೊಂಡು ಸುಮ್ನೆ ಇರುತ್ತೆ? ಒಂದ್ ಮಗು ಇದೆ ಅಂದ್ಮೇಲೆ ಅದಕ್ಕೆ ಅಪ್ಪ ಅನ್ನೋನ್ ಇರ್ಬೇಕಲ್ವಾ? ನಾಳೆ ಅಪ್ಪ ಯಾರು ಅನ್ನೋ ಪ್ರಶ್ನೆ ಬಂದಾಗ ಏನ್ ಮಾಡ್ತಾಳಂತೆ ಇವಳು? ಅದನ್ನ ಅವಳ ಮನ್ಸಿಗೆ ಮುಟ್ಸಿ ಬುದ್ಧಿ ಹೇಳಿ ಬಾ. ಅವಳು ನನ್ನ ಜೊತೆ ಮಾತೇ ಆಡಲ್ಲ, ಇನ್ನೇನ್ ಮನಸ್ಸಿಗೆ ಮುಟ್ಸೋದು? ಮಗ, ಯಾವ್ದೋ ಫೀಲ್ಡ್ ವಿಸಿಟ್ಗೆ ಅನ್ಕೊಂಡು ಬಂದ್ರೆ ಫೀಲ್ಡ್ಗೆ ಹೇಳ್ದಂಗಿದ್ಯಲ್ಲೋ. ಇಲ್ಲಿ ಯಾಕೆ ಬಂದಿದ್ವಿ ಹೇಳೋ? ಸರ್, ಎಕ್ಸ್ಕ್ಯೂಸ್ ಮೀ, ಈ ತರ ಲಂಚ್ ಬಾಕ್ಸ್ ಇಲ್ಲ ಎಲ್ಲರೂ ಸಿಗುತ್ತಾ? ಹುಡುಕಿದ್ರೆ ದೇವ್ರ ಸಿಗ್ತಾರಂತೆ, ಹುಡುಕ್ ಹೋಗ್ರಿ. ದೇವ್ರು ಬೇಡ, ಸದ್ಯಕ್ಕೆ ಲಂಚ್ ಬಾಕ್ಸ್ ಸಾಕು. ಲೈ, ಲಂಚ್ ಬಾಕ್ಸ್ ಹುಡ್ಕೊಂಡ್ ಬಂದಿದ್ಯಾ? ಲೈ, ಸೀರಿಯಸ್ಲಿ ದೊಡ್ಡ ಪ್ರಾಜೆಕ್ಟ್ ಡೀಲಿಂಗ್ಸ್ ನ ಒಂದು ಫೋನ್ ಕಾಲ್ಗೂ ಸಿಗದೆ ಸೈನ್ ಮಾಡೋ ಆಸಾಮಿ ಮಾರ್ಕೆಟ್ ಅಲ್ಲಿ ಎಕಶ್ಚಿತ್ತು ಒಂದು ಸ್ಟೀಲ್ ಡಬ್ಬಿ ಹುಡುಕ್ತಿದಾನ. ಐ ಡೋಂಟ್ ಬಿಲೀವ್ ದಿಸ್. ಲೈ ಲೈ, ಹೇಳ್ಬಿಟ್ಟಾದ್ರು ಪ್ರಶಾಂತ್, ಇನ್ನ ಎಷ್ಟು ಓಡಾಡ್ಬೇಕು? ನಡೀರಿ ಮಗ. ಜೀವನ ಒಬ್ಬ ಮನುಷ್ಯನ ಹೇಗೆಲ್ಲ ಬದಲಾಯಿಸ್ಬಿಡತ್ ನೋಡು. ಸಾರಿ, ಜೀವನ ಅಲ್ಲ, ಟಿಫನ್ ಬಾಕ್ಸ್ ಮೇಡಮ್. ಇಲ್ಲಿವರೆಗೂ ಹುಡ್ಕೊಂಡ್ ಬಂದಿದೀನಿ ಅಂದ್ರೆ ಮ್ಯಾಟ್ರ್ ಎಷ್ಟು ಸೀರಿಯಸ್ ಇದೆ ಅಂತ ಅರ್ಥ ಮಾಡು. ಹೌದೌದು, ತುಂಬಾ ಸೀರಿಯಸ್ ಇದೆ. ಟಿಫನ್ ಬಾಕ್ಸ್ ಅಂತಂದ್ರೆ ಸಿಂಪಲ್ ಚಾನ್ಸೇ ಇಲ್ಲ. ಸಾಕು ಬಾ, ಅಂಗಡಿ ಇಲ್ಲೇ ಇದೆಯಲ್ಲೋ. ಮತ್ತೆ ಇರೋ ಆ ಡಬ್ಬಿ ತೋರಿಸಿ. ಇದ್ ನೋಡು ಮಗ. ಇಲ್ಲ ಕಣ, ಅದ್ರ ಶೇಪೇ ಬೇರೆ ತರ ಇತ್ತು. ಹೌದಾ? ಅದನ್ನ ಹಿಡ್ಕೊಂಡಾಗ ಒಂಥರ ಕಂಫರ್ಟ್ ಫೀಲಿಂಗ್, ವೆರಿ ಹ್ಯಾಂಡಿ ಯುನೋ. ಒಂಥರ ಝೆನ್ ಬೌಲ್ ತರ, ಕೈಂಡ್ ಆಫ್ ಇನ್ನರ್ ರಿವರ್ಬ್ ಯುನೋ. ಊಟ ಮಾಡೋಕ್ಕೂ ಮೊದ್ಲೇ ಹಸುವೆ ನೀಗ್ ಬಿಡ್ತೇನೋ ಅನ್ನೋ ತರ ಫೀಲ್. ಮಗ, ನಿನ್ ಟಿಫನ್ ಬಾಕ್ಸ್ ತಾನೇ ಹುಡುಕ್ತಿರೋದು? ಮತ್ ಒಳಗಡೆ ಝೆನ್ ಬೌಲ್ ಅಂತೆಲ್ಲ ಹೇಳ್ದಲ್ಲೋ. ನನಗ್ ನಾಳೆ ಲಂಚ್ ಬಾಕ್ಸ್ ಬೇಕು, ಪ್ಲೀಸ್ ಮರಿಬೇಡಿ, ತಂದ್ಕೊಟ್ಬಿಡಿ. ನಿಂಗದೆಲ್ಲ ಅರ್ಥ ಆಗಲ್ಲ, ಬಾ ಮಾರಾಯ.
ಏನ್ ವಿಷಯ? ಏನು ಇಲ್ಲ ಸರ್. ಏನೂ ಇಲ್ಲ ಅಂದ್ರೆ ಸುಮ್ನೆ ನನ್ನ ಟೈಮ್ ವೇಸ್ಟ್ ಮಾಡಬೇಡ. ಔಟ್. ಅಯ್ಯೋ ವಿಷಯ ಇದೆ. ಹೋದ್ ತಿಂಗಳ ಕಮಿಷನ್ ಇನ್ನೂ ಬಾಕಿ ಇದೆ. ಪಾಪ ನಿಮಗ್ ತುಂಬಾ ಕೆಲ್ಸ ಅಲ್ವಾ, ಜ್ಞಾಪಿಸೋದು ನನ್ ಕರ್ತವ್ಯ. ಈ RPಗೆ ಮೆಮೊರಿ ಮಿಲಿಯನ್ GB. ಯಾರು ಯಾವ್ದನ್ನು ನೆನ್ಪ್ ಮಾಡೋದ್ ಬೇಕಾಗಿಲ್ಲ. ಅದೇ ಅನ್ಕೊಂಡೆ, ನೀವು ಲಾಯರು, ಪಾಯಿಂಟ್ ಟು ಪಾಯಿಂಟ್ ನೆನ್ಪಿರುತ್ತೆ. ಇದನ್ ಹೇಗ್ ಮರೆಯಕ್ ಸಾಧ್ಯ ಅಂತ. ಸಾಧ್ಯ ಇದೆ. ಪಾಯಿಂಟ್ ನಂಬರ್ 1, ಆಗ್ಬೇಕಾಗಿರೋ ಕೆಲಸ ಇನ್ನೂ ಆಗಿಲ್ಲ. ಪಾಯಿಂಟ್ ನಂಬರ್ 2, ಹೇಳಿ ಉಪಯೋಗ ಇಲ್ಲ. ಮೊದಲು ಕೆಲಸ, ಆಮೇಲೆ ಪೈಸಾ. ಸರ್, ನನ್ ಕಡೆಯಿಂದ ಏನಾಗ್ಬೇಕೋ ಅದೆಲ್ಲ ಆಗಿದ್ಯಲ್ಲ. ಸಾಲ್ತಿಲ್ಲ ಸುಲೋಚನಾ, ಅವಳ ಕಡೆಯಿಂದ ಒಂದು ಸಣ್ಣ ಸೂಚನೆ ಏನಾದ್ರು ಬೇಕಲ್ವಾ? ಮೊದಲು ಕೆಲಸ ಮಾಡು, ಆಮೇಲೆ ನಿನ್ ಕಮಿಷನ್ ಕೊಡ್ತೀನಿ. ಸರ್, ಒಂದ್ಸತಿ ಭೇಟಿ ಮಾಡ್ಸದ್ನಲ್ಲ, ಮುಖ ಕೊಡ್ದಾಗೆ ನನ್ ಕೇಸ್ನ ವಜಾ ಮಾಡ್ಬಿಟ್ಲಲ್ಲ. ಅವಳು ನನ್ನ ಜೊತೆ ಮಾತಾಡೋದಕ್ಕೂ ಹಿಂದೆ ಮುಂದೆ ನೋಡ್ತಿದ್ದಾಳೆ. ಇಷ್ಟರಲ್ಲಿ ನಿನ್ಗೊಂದು ನೋಟ್ ಬೇಕು ಅಂದ್ರೆ ಅವಳ ಕಡೆಯಿಂದ ನನ್ಗೊಂದು ಚಿಕ್ಕ ಸ್ಮೈಲ್ ಆದ್ರೂ ಬೇಕಲ್ವಾ? ಅಲ್ಲಿವರೆಗೂ ನೀನ್ ಈ ಸ್ಮೈಲ್ ನ ನೋಡೋದಕ್ಕಾಗಲ್ಲ. ಅಯ್ಯಯ್ಯೋ ಬಿಡ್ತು ಅನ್ನಿ ಸರ್, ಅದನ್ನೆಲ್ಲ ನಾನ್ ನೋಡ್ಕೋತೀನಿ. ಆದ್ರೆ ಇಂಥ ವಿಷಯಗಳೆಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ. ತಡವಾಗಿ ಸಿಗೋ ನ್ಯಾಯ ಶಿಕ್ಷೆಗೆ ಸಮ. ಪರವಾಗಿಲ್ವಾ? ಇಲ್ಲ ಇಲ್ಲ, ನಾನ್ ತಡ ಮಾಡಲ್ಲ. ಸರಿ ಹೋಗು. ಸರ್, ಆಟೋ ಚೇಂಜು. ರಾಮ್, ಬಾಸ್ ಕರೀತಿದ್ದಾರೆ. ಹಲೋ, ಹೋಲ್ಡ್ ಆನ್. ಇನ್ಮೇಲಿಂದ ನಿನ್ನ ಮಾನಿಟರ್ ಮಾಡೋದಕ್ಕೆ ನಾನು ಎಕ್ಸ್ಟ್ರಾ ಸಂಬಳ ತಗೋತೀನಿ. 3 ಹೊತ್ತು ಓಡಾಡ್ಕೊಂಡಿರ್ತಿಯಲ್ಲ, ಇದೇನು ಆಫೀಸಾ ಇಲ್ಲ ಕಬ್ಬನ್ ಪಾರ್ಕಾ? ಆಫೀಸ್. ಎದುರುತ್ತ ಬೇರೆ ಕೊಡ್ತೀಯಾ? ಸರ್, ಬಾಸ್ ಕ್ಯಾಬಿನ್ಗೆ ಹೋಗ್ತಾ ಇದ್ದೀನಿ. ನಾನು ಅದನ್ನೇ ಹೇಳ್ತಾ ಇರೋದು. ನಿನ್ನ ಮೊದಲ ಬಾಸ್ ನಾನು, ಮರಿಬೇಡ. ರಾಮ್, ಎಷ್ಟೊತ್ತಾಯ್ತು ಕರೆದು? ಇನ್ನೂ ಇಲ್ಲೇ ಇದ್ದೀರಲ್ಲ? ನಾನು ನಿಮ್ಮ ಹತ್ರ ಮಾತಾಡ್ಬೇಕು. ಓಕೆ ಸರ್. ಕಮ್ ವಿತ್ ಮೀ. ಛೇ, ಯಾವಾಗ್ಲೂ ಬಾಸ್ ಬಂದು ಇವ್ರನ್ನ ಸೇವ್ ಮಾಡ್ಬಿಡ್ತಾರೆ. ಊರನ್ನ ಯಾಕೆ ಕರ್ಕೊಂಡು ಹೋದ್ರು? ನಾನ್ ಕೂಗಾಡಿದಕ್ಕೆ ಅವರು ಅನಿ ಪುಟ್ಟ, ಅನಿ ಪುಟ್ಟ, ಅನಿ ಪುಟ್ಟ, ನನ್ ಮಾತ್ ಕೇಳೋ ಪುಟ್ಟ, ನನ್ ಮಾತ್ ಕೇಳೋ. ಈಜಾಡೋದ್ರಿಂದ ನೋಡು, ಕೈ ಕಾಲು ಗಟ್ಟಿ ಆಗತ್ತೆ, ಮೈಕ್ ಶಕ್ತಿ ಬರುತ್ತೆ. ಮುದ್ದು ಪುಟ್ಟ, ಈ ಡ್ರೆಸ್ ಅಲ್ಲಿ ಎಷ್ಟು ಮುದ್ದು ಮುದ್ದಾಗಿ ಕಾಣಿಸ್ತಾ ಇದೀಯಾ. ಕೈ ಕಾಲು ಆಡಿಸ್ತಾನೆ ಇರ್ಬೇಕು, ನಂಗೆ ಸುಸ್ತಾಗುತ್ತೆ. ಅನಿ, ಕೋಚ್ ಬಂದು ವೇಟ್ ಮಾಡ್ತಾ ಇದ್ದಾರೆ. ನೀನ್ ಇಲ್ಲಿ ಹಠ ಮಾಡ್ಕೊಂಡು ಕೂತಿದ್ಯಾ? ನಿನ್ ವಯಸ್ಸಿನ ಮಕ್ಳು ಹೇಗಿರ್ಬೇಕು ಗೊತ್ತಾ? ನೀನ್ ಯಾವಾಗ ನೋಡಿದ್ರು ಜಂಕ್ ತಿನ್ಕೊಂಡು ಆ ದರಿದ್ರ ವಿಡಿಯೋ ಗೇಮ್ಸ್ ಆಡ್ಕೊಂಡು ಕೂತಿರ್ತೀಯ. ನೋಡು, ಹೊಡಿಸ್ಕೋಬೇಡ, ಹೊರಡು. ಅನಿ, ಅಪ್ಪು, ಆಫೀಸಿಂದ ಇಷ್ಟು ಬೇಗ ಬಂದ್ಬಿಟ್ಟಿಯಾ? ಯಾಚಿಕೆ, ಇವತ್ತು ಸ್ವಲ್ಪ ಅರ್ಲಿ. ಏನಂತ ನಮ್ಮ ಹುಡುಗನ್ ಗಲಾಟೆ? ಹೇ, ಯಾಕೋ ಈಗ ಮುಖ ಉದಿಸ್ಕೊಂಡ್ ಕೂತಿದ್ಯಾ? ಸ್ವಿಮ್ಮಿಂಗ್ ಹೋಗಲ್ಲ ಅಂತ ಹಠಾನ? ಓ ಚಿಕ್ಕಯ್ಯ, ಆವಾಗ್ಲಿಂದ ಹಠ ಮಾಡ್ತಾ ಇದ್ದಾನೆ. ಬರ್ತಾ ಬರ್ತಾ ಯಾರ್ ಮಾತು ಕೇಳಲ್ಲ ಅಂತಾನೆ. ನನ್ಗಂತೂ ಸಾಕ್ ಆಗೋಗಿದೆ. ಅಕ್ಕ, ಅನಿನ ನಾನ್ ರೆಡಿ ಮಾಡ್ತೀನಿ. ಕೊಡು ರಾಮ್, ತಗೋ ಅನಿ, ಗೂಗಲ್ ಹಾಕೋ. ಬನ್ನಿ ಚಿಕ್ಕಮ್ಮ, ಅದು ಗೂಗಲ್ ಅಲ್ಲ, ಗೋಗಲ್.
ಅದೇ ನೋಡು, ನೀನು ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನಿಂಗೆ ಇಷ್ಟವಾಗಿರೋ ತಿಂಡಿನ ಸಿದ್ಧಯ್ಯಾಗಿ ಹೇಳಿ ಮಾಡಿಸ್ತೀನಿ, ಓಕೆನಾ? ನಿಜವಾಗ್ಲು ಬಾ. ಅಪ್ಪು, ಚಿಕ್ಕಿ ಆಫೀಸಲ್ಲೆಲ್ಲ ಓಕೆನಾ? ಎನಿ ಪ್ರಾಬ್ಲಮ್? ಯಾಕೆ ಚಿಕ್ಕಿ? ಇಲ್ಲ, ದಿನ ಲೇಟಾಗಿ ಬರ್ತಾ ಇದ್ದೆ, ಇವತ್ ಬೇಗ ಬಂದಿದ್ಯಲ್ಲ ಅದಕ್ಕೆ ಕೇಳ್ದೆ. ಬೇಗ ಬಂದಿರೋದು ಬೇಗ ಹೊರಡಕ್ಕೆ. ಹೊರಡಕ್ಕ? ಮತ್ತೆ ಆಫೀಸ್ಗೆ ಹೊರಟ್ಯಾ? ಆಫೀಸ್ಗಲ್ಲ, ಮತ್ತೆ ಮಲೇಷ್ಯಾಗ ಹೊರಡ್ಬೇಕು ಅಂತ ಹೇಳ್ತಿದ್ದ. ಅನ್ಕೊಂಡೆ ನಿಂಗೆ ಹೆಚ್ಚು ದಿನ ಇಲ್ಲಿರೋದಕ್ಕಾಗಲ್ಲ ಅಂತ. ಯಾಕೋ, ನಿಂಗೆ ಸಾಕಾಯ್ತಾ? ಆಕ್ಚುಲಿ ಚಿಕ್ಕಿ ಅದು ಇಲ್ಲಿ ನೋಡು, ನಂಗೆ ಅರ್ಥ ಆಗುತ್ತೆ. ನಿನಗೆ ಇಷ್ಟ ಆಗುವಂತ ಹುಡುಗಿನ ಹುಡುಕಿ ಮದುವೆ ಮಾಡಿಸ್ತೀನಿ ಅಂತ ನನಗೂ ಅನ್ನಿಸ್ತಾ ಇಲ್ಲ. ಮಾವಯ್ಯನಿಗೆ ಮಾತು ಕೊಟ್ಟಿದ್ದೀನಿ, ತಪ್ತಾ ಇದ್ದೀನಿ. ಬಟ್ ಇಟ್ಸ್ ಓಕೆ, ನಾನು ಅವ್ರ ಹತ್ರ ಮಾತಾಡಿ ಅರ್ಥ ಮಾಡಿಸ್ತೀನಿ. ಮಾತಿಗೆ ಮಲೇಷ್ಯಾ ಅಂದೆ, ಬಿಟ್ರೆ ಫ್ಲೈಟೇ ಹತ್ತಿಸ್ಬಿಡ್ತೀರಾ ಅನ್ಸುತ್ತೆ. ಚಿಕ್ಕಿ ಪ್ಲೀಸ್, ತಾತಂಗೆ ಈ ವಿಷಯ ಗೊತ್ತಾಗೋದು ಬೇಡ. ನಂಗೆ ಅರ್ಥ ಆಗುತ್ತೆ ಅಪ್ಪು, ಡೋಂಟ್ ವರಿ. ನಾನು ತಾತನ್ಗೆ ನಿನ್ ಬಗ್ಗೆ ಚಾಡಿ ಹೇಳಲ್ಲಪ್ಪ, ಆಯ್ತಾ? ಯಾವ್ದಕ್ಕೂ ಇವನ್ ಕಮಿಟ್ಮೆಂಟ್ಸ್ ಎಲ್ಲ ನೋಡ್ಕೊಂಡು ಆಮೇಲೆ ತೀರ್ಮಾನ ತಗೊಳ್ಳೋದು ಒಳ್ಳೇದು. ನಂಗೆ ಯಾರು ಅಂತ ಅನ್ಕೊಂಡ್ಬಿಟ್ಟೆ. ಬಾ ಒಳಗೆ. ಹೇಗಿತ್ತು ಸರ್ಪ್ರೈಸ್? ಹೇಗಿದೀಯಾ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಅರೆ ಭೂಮಿ ಟೀಚರ್, BHOOMI, B capital. ಕರೆಕ್ಟ್. ಮತ್ತೆ ನೀನು? My name is Sihi. SIHI. Yes capital. ಎಕ್ಸಾಕ್ಟ್ಲಿ. ನೀನ್ ಹೇಳ್ಕೊಟ್ಟಿದ್ದು ಇನ್ನ ಮರ್ತಿಲ್ಲ. ಹೋದೆಲ್ಲ ಎಸ್ ಕ್ಯಾಪಿಟಲ್ ಅಂತಿರ್ತಾಳೆ. ಜಾಣ ಮರಿ. ನಾವಂದ್ರೆ ಸುಮ್ನೆನಾ? ಬರಕ್ಕಿಂತ ಮುಂಚೆ ಒಂದು ಫೋನ್ ಮಾಡ್ಬೇಕು ತಾನೆ? ಫೋನ್ ಮಾಡ್ಕೊಂಡು ಬಂದ್ರೆ ಸರ್ಪ್ರೈಸ್ ಹೇಗಾಗುತ್ತೆ ಹೇಳು? ನೀನ್ ಯಾವ ಫ್ರೆಂಡ್ಸ್ ಗ್ರೂಪ್ ಅಲ್ಲೂ ಇಲ್ಲ, ಯಾರ ಜೊತೆ ಟಚ್ ಅಲ್ಲೂ ಇಲ್ಲ. ಹುಡ್ಕೊಂಡ್ ಬರ್ದೆ ಇನ್ನೇನ್ ಮಾಡ್ತೀನಿ ಹೇಳು? ತಗೋ. ಏನಾಯ್ತಲ್ಲ, ಇದ್ಯಾಕ್ ತರಕ್ ಹೋದೆ? ನನ್ನ ಫ್ರೆಂಡನ್ನ ಸ್ಪೆಷಲ್ ಆಗಿ ಇನ್ವೈಟ್ ಮಾಡಕ್ ಬಂದೆ. ಇನ್ವೈಟಾ? ಮದ್ವೆ ಆಗ್ತಿದ್ದೀನಿ. ಭೂಮಿ, ನಿಜವಾಗ್ಲೂನಾ? ಓಹ್, ಸೋ ಸ್ವೀಟ್, ಥ್ಯಾಂಕ್ ಯು. ನನಗೆ ದೊಡ್ಡ ಸರ್ಪ್ರೈಸು. ನನ್ಗೂ ಸರ್ಪ್ರೈಸ್. ಯಾರೇ ಹುಡುಗ? ಗೌತಮ್. ಗೌತಮ್ ದಿವಾನ್ ತಾನೆ? ಅದೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವರೇ ಅಲ್ವಾ? ಅವ್ರನ್ನೇನ್ ಜೀವನದಲ್ಲಿ ಬಂದಿರೋದು ನನಗೆ ತುಂಬಾ ಖುಷಿ ಇದೆ ಕಣೆ. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು. ಅವ್ರನ್ನ ಮದ್ವೆ ಆಗಕ್ಕೆ ಎಷ್ಟು ಜನ ಹುಡುಗಿರು ಕನ್ಸ್ ಕಾಣ್ತಿರ್ತಾರೋ ಏನೋ ಗೊತ್ತಾ? ನೀನ್ ನಗ್ತಿರೋದ್ ನೋಡಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ಹೀಗೆ ಯಾವಾಗ್ಲೂ ನಗ್ತಾ ಇರು. ಪರಿಸ್ಥಿತಿ ಕಲ್ಸಿದ ಪಾಠ. ಇದೊಂಥರ ಹಚ್ಚೆ ಹಾಕಿಸ್ಕೊಂಡ ಹಾಗೆ, ಬೇಕು ಬಿಡದೆ ಇದ್ರು ಜೊತೆಲೇ ಇರುತ್ತೆ. ಆಗದೆಲ್ಲ ಒಳ್ಳೇದಕ್ಕೆ ಕಣೆ. ಇಷ್ಟು ವರ್ಷ ನೀನ್ ಕಾದಿದ್ದಕ್ಕೆ ಒಳ್ಳೆ ಸಂಬಂಧ ಬಂದಿದೆ. ಮನೆಯವ್ರ ಖುಷಿಗೋಸ್ಕರ, ಜೀವನ್ಗೋಸ್ಕರ ನಾನು ಈ ಅಡ್ಜಸ್ಟ್ಮೆಂಟ್ ಮ್ಯಾರೇಜ್ ಮಾಡ್ಕೋತಿದ್ದೀನಿ ಅಂತ ನಿನಗೆ ಹೇಗೆ ಹೇಳಿ ಸೀತಾ? ಭೂಮಿ, ಅಯ್ಯೋ ಓಕೆ? ಯಾ ಗುಡ್. ಆದ್ರೆ ನಿನ್ ಕಣ್ಣೆ ಬೇರೆ ಏನೋ ಹೇಳ್ತಾ ಇದೆ. ಹಳೇದೆಲ್ಲ ನೆನ್ಪಾಯ್ತಷ್ಟೆ. ಚೆನ್ನಾಗಿತ್ತಲ್ಲ ಆಗ, ಎಲ್ರೂ ಸಿಕ್ತಿದ್ವಿ, ಊಟ. ನಾನು ಬರ್ತೀನಿ ಅಂತ ಹೇಳೋದಕ್ಕೆ ಫೋನ್ ಮಾಡಿರೋ ಅನ್ಸುತ್ತೆ ಅಲ್ವಾ? ಅವ್ರಿಗಿಂತ ನಾನೇ ಫಾಸ್ಟ್ ಇದ್ದೀನಿ. ಏನೋ ಪ್ರಾಬ್ಲಮ್ ಅಂದ್ರಲ್ಲ? ಪುಟ, ಅಂಕಲ್ಗೆ ನೀರ್ ತಗೊಂಡ್ಬರ್ತೀಯ? ಹೋಗು. ಒಂದು ಪ್ರಾಬ್ಲಮ್ ಇದೆ. ಏನ್ ಪ್ರಾಬ್ಲಮ್ ಸರ್? ತಗೊಳ್ಳಿ.
ಸಿಹಿ ಹೀಗ ಮಾಡೋದು? ಸಾರಿ ಸರ್. ಹೋಗ್ಲಿ ಬಿಡಿ ಸೀತಾಜಿ, ಮಕ್ಕಳಂದ್ರೆ ಹೀಗೆ ಅಲ್ವಾ? ಹೋಗು, ನೀರ್ ತಗೊಂಬ. ನಾನು ಹೋಗಲ್ಲ. ಸಿಹಿ ಹೋಗ್ಲಿ ಬಿಡಿ ಸೀತಾಜಿ. ಈಗ ಪ್ರಾಬ್ಲಮ್ ಏನು ಅಂದ್ರೆ, ಈ ಮನೆ ಸಾಲನ ತೀರ್ಸಕ್ಕಾಗದೆ ಹೋದ್ರೆ ಬ್ಯಾಂಕ್ನವರು ನಿಮ್ಮ ಮನೆನ ಜಪ್ತಿ ಮಾಡ್ಬೋದು ಅಂತ ಈ ಪೇಪರ್ಸ್ ಮೇಲೆ ನೀವೇ ಸೈನ್ ಮಾಡಿದ್ದೀರಾ. ಸರ್, ನನಗ್ ನಿಜವಾಗ್ಲೂ ಗೊತ್ತಿಲ್ಲ. ಅವರು ಸೈನ್ ಹಾಕಕ್ ಹೇಳಿದ್ರು, ನಾನು ಹಾಕ್ದೆ ಅಷ್ಟೇ. ನೋಡಿ ನಿಮ್ಮ ಇನ್ನೋಸೆನ್ಸ್ನ ಎಷ್ಟು ಮಿಸ್ಯೂಸ್ ಮಾಡ್ಕೋತಾರೆ ಅಂತ. ನೀವು ಇದೊಂದು ಸೈನ್ ಮಾಡದೆ ಹೋಗಿದ್ದಿದ್ರೆ ನಾನು ಫೈಟ್ ಮಾಡ್ಬೋದಿತ್ತು. ಡೋಂಟ್ ವರಿ ಸೀತಾಜಿ, ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ. ನಿಮಗೋಸ್ಕರ ನಾನು ಇದ್ದೀನಿ. ಪ್ಲೀಸ್ ಸರ್, ಹೇಗಾದ್ರೂ ಮಾಡಿ ಉಳಿಸ್ಕೊಡಿ. ಎಸ್ ಎಸ್, ಅಫ್ಕೋರ್ಸ್. ನೀವೊಂಚೂರು ಸಹಕಾರ ಕೊಟ್ರೆ ನಾನು ಎಲ್ಲಾನು ಬೇಗ ಮೂವ್ ಮಾಡ್ಬೋದು. ಸಿಹಿ, ನಾನು ನೀರ್ ತಗೊಂಬ ಅಂತ ಹೇಳ್ದೆ ತಾನೆ? ಹೋಗೋ. ಸೀತಾಜಿ, ನನಗೆ ನೀರು ಬೇಡ. ನಾನು ನೆಕ್ಸ್ಟ್ ಟೈಮ್ ಬರ್ತೀನಲ್ಲ, ಆಗ ನೀವು ಟೀ ಮಾಡೋದು, ನಾನು ಕುಡಿಯೋದು ಎಲ್ಲ ಇದ್ದಿದ್ದೆ. ಆ್ಯಕ್ಚುಲಿ ಇವತ್ತು ನನಗೆ ಸಿಕ್ಕಾಪಟ್ಟೆ ಕೆಲಸ ಇತ್ತು. ನಿಮ್ಮ ಕೆಲಸಕ್ಕೆ ಮೊದಲನೇ ಆದ್ಯತೆ, ಹಾಗಾಗಿ ಬಂದೆ. ಸೀತಾಜಿ, ನಾನು ಹೋಗ್ಬರ್ತೀನಿ. ಮನೆಗ್ ಬಂದವ್ರ ಹತ್ರ ಹೀಗ ನಡ್ಕೊಳ್ಳೋದು ತುಂಬಾ ಕೆಟ್ಟ ಬುದ್ಧಿ ಕಲ್ತಿದ್ಯಾ ನೀನು. ನನ್ಗೆ ಅವ್ರಂದ್ರೆ ಇಷ್ಟ ಇಲ್ಲ. ಅವ್ರನ್ನ ಬರ್ಬೇಡ ಅಂತ ಹೇಳು. ಅವ್ರು ಯಾಕೆ ನಮ್ಮ ಮನೆಗ್ ಬರ್ಬೇಕು? ಇವ್ರಲ್ದಿದ್ರೆ ಇನ್ಯಾರ್ ನಮ್ಮ ಮನೇನ ಉಳಿಸ್ಕೊಡಕ್ ಸಾಧ್ಯ ಅಂತ ಸಿಹಿಗ್ ಹೇಗ್ ಹೇಳಿ? ರಾಜನಿಗೆ ಸೇವಕನ ಕಡೆಯಿಂದಾಗಲಿ, ಮಂತ್ರಿಯ ಕಡೆಯಿಂದಾಗಲಿ, ಪಟ್ಟಣಿಗರ ಕಡೆಯಿಂದಾಗಲಿ, ಮತ್ತೊಬ್ಬ ರಾಜನ ಕಡೆಯಿಂದಾಗಲಿ ಅಪಾಯವು ಒಂದುಗುವುದೆಂದು ಸಂದೇಹ ಉಂಟಾದಲ್ಲಿ ಉಪಾಯಾಂತರಗಳಿಂದ ಅಂತವರನ್ನು ಒಡನೆ ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳಬೇಕು. ಥ್ಯಾಂಕ್ ಯು. ಈ ಮಟ್ಟಕ್ಕಾದ್ರೂ ಬಿಡುವಾಯ್ತಲ್ಲ ನಿನಗೆ, ಅದೇ ಖುಷಿ ನನಗೆ. ರಾಮು ಬರೋದಕ್ಕೂ ಮುಂಚೆ ಈ ರೀತಿಯಲ್ಲಿ ಸಿಗ್ತಾ ಇದ್ದೆ ನನಗೆ. ಬಿಡಿ ಮಾವಯ್ಯ, 2 ಕೆಲ್ಸದಲ್ಲೂ ನಂಗೆ ವ್ಯತ್ಯಾಸ ಇಲ್ಲ. ಆಫೀಸ್ ಕೆಲಸ ಆದ್ರೆ ಏನು, ದೇಸಾಯಿ ಮನೆ ಅಂದ್ರೆ ನನ್ನ ಮನೆ ಕೆಲಸ ಮಾಡೋದ್ರಲ್ಲಿ ನನ್ಗೇನು ಸಂಕೋಚ ಇಲ್ಲ. 2 ಕೆಲ್ಸದಲ್ಲೂ ನಂಗೆ ಸಂತೋಷನೇ. ಮಾವಯ್ಯ, ಟೀ ಓಕೆನಾ? ಸಕ್ಕರೆ ಸರಿ ಇದೆಯಾ? ನೀ ಮಾಡಿದ್ಮೇಲೆ ಜಾಸ್ತಿ ಹೆಂಗಮಾಗತ್ತೆ. ಅಪ್ಪ ಸದ್ಯ ನಾನಂತೂ ಹೆದರ್ಬಿಟ್ಟಿದ್ದೆ. ಆ ಸಾಧನ ಬಂದು ಬೆಳಗ್ಗೆನೆ ನನ್ನ ತಲೆ ತಿಂದ್ಬಿಟ್ಲು ಮಾವಯ್ಯ. ಆ ಟೆನ್ಷನ್ ಅಲ್ಲಿ ಸಕ್ಕರೆ ಜಾಸ್ತಿ ಹಾಕ್ಬಿಟ್ನೇನೋ ಅನ್ಕೊಂಡೆ. ಅದು ನಾನು ಏನಂತೆ, ಅವಳು ಅಪ್ಪುನ ತಿಂಡಿ ಕರಿಯೋಕ್ ಹೋಗಿದ್ದಾಳೆ, ಅವನ್ ಎಲ್ಲೂ ಕಂಡಿಲ್ಲ. ಅವಳು ಮಲೇಷ್ಯಾಗ್ ಹೊಟ್ಟೋದ ಅಂತ ರಂಪ ಮಾಡಾಕ್ಬಿಟ್ಲು ಮಾವಯ್ಯ. ಅಲ್ಲ ಮಾವಯ್ಯ, ಮಲೇಷ್ಯಾಗ್ ಹೋಗೋದಕ್ಕೆ ಅಷ್ಟು ಸುಲಭವಾಗಿ ನಾನ್ ಬಿಟ್ಬಿಡ್ತೀನ? ನಾನ್ ಹೋಗೋಕ್ ಬಿಟ್ರು ನೀವ್ ಬಿಡ್ತೀರಾ? ಬಿಡೋದ ಹೆಸರೆತ್ತದಕ್ಕೂ ಬಿಡೋದಿಲ್ಲ ನಾನು. ಅಲ್ವಾ ಮತ್ತೆ ಮಾವಯ್ಯ, ಅಪ್ಪು ಎಲ್ಲಿ ಹೋದ? ಅದೆಲ್ಲ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋದ್ನಮ್ಮ, ನಾನು ಕೇಳೋದಕ್ಕೆ ಹೋಗ್ಲಿಲ್ಲ. ಹೌದೌದು, ಹೇಳಿ ಹೋಗೋ ಹಾಗಿದ್ದಿದ್ರೆ ನಾವು ಕೇಳೋದಕ್ಕೂ ಮುಂಚೆ ಅವನೇ ಹೇಳಿರ್ತಾ ಇದ್ದ ಅಲ್ವಾ ಮಾವಯ್ಯ? ಕೇಳೋದೆಲ್ಲ ಬೇಡ ಬಿಡಿ. ನಿಜಾನೇ, ಈಗ ಅವನು ಮುಂಚಿನ ತರ ಇಲ್ಲ ಕಣಮ್ಮ. ಅಂದ್ರೆ ಅಂದ್ರೆ ಈಗ ನಿನ್ಗೊಂದು ಗುಟ್ಟು ಹೇಳ್ತೀನಿ. ಗುಟ್ಟ? ನಿನ್ನೊಬ್ಳಿಗೆ ಮಾತ್ರ ಹೇಳ್ತೀನಿ. ನೀನೀಗ ಅವನಿಗೆ ಹುಡುಗಿ ಹುಡ್ಕೋದಕ್ಕೆ ಪಡಬಾರ್ದು ಕಷ್ಟಪಡ್ತಿದ್ಯಲ್ಲ, ಆ ಕೆಲಸದಿಂದಲೂ ಮುಕ್ತಿ ಕೊಡ್ತೀನಿ. ಅರ್ಥ ಆಗ್ಲಿಲ್ಲ. ಅವತ್ತು ಹೋಟ್ಲಲ್ಲಿ ಲಂಚ್ ಮುಗಿಸ್ಕೊಂಡು ಮನೆಗೆ ಬಂದ್ವಲ್ಲ, ಅವತ್ತೇ ಹೇಳಬೇಕು ಅಂದ್ಕೊಂಡೆ. ಅಂದ್ರೆ
ನೀನು ಯಾವ ಹುಡುಗಿನ ತಂದ್ರು ಅವನು ಸದ್ಯಕ್ಕೆ ಒಪ್ಪೋದಿಲ್ಲ ಅಂತ ನನಗೆ ಅರ್ಥ ಆಯ್ತು. ಹೌದು ಮಾವಯ್ಯ, ನನಗೂ ಅವತ್ತು ಗೊತ್ತಾಯ್ತು. ಅಪ್ಪು ಮದ್ವೆ ಆಗ್ಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾನೆ ಅಂತ ಅವತ್ತೇ ನನ್ಗೆ ಅರ್ಥ ಆಗಿದ್ದು. ಅದಲ್ಲ ಕಣಮ್ಮ, ಯಾರು ಅವನ ಗಮನ ಸೆಳೀತಿದ್ದಾರೆ ಅಂತ ನನಗೆ ಸಂಶಯ ಬಂತು. ಕಾರ್ ಅಲ್ವಾ? ಇಲ್ಲಿ ಏನ್ ಮಾಡ್ತಿದ್ದಾರೆ? ಇಲ್ಲೇ ಇದ್ದಾರೆ. ನಮ್ಮ ಬಾಸು ಇಂಥ ಜಾಗದಲ್ಲ. ಸೋ ಡೌನ್ ಟು ಸೋ ಸಿಂಪಲ್. ಒಂದ್ ನಿಮಿಷ ರೀ, ಬಂದೆ. ಈ ನಮ್ಮ ರಾಮನು ಬೇಡ ಬೇಡ ಅಂದ್ರು ನನ್ನ ಬಾಸ್ ಮಾಡಿ ಈ ಕೋಟ್ ಎಲ್ಲ ಹಾಕ್ಸಿ ಈ ಶೆಕೆಲ್ ನನ್ನ ಒದ್ದಾಡೋ ತರ ಮಾಡಿದ್ದಾರೆ. ನಿಮ್ ಇಮ್ಯಾಜಿನೇಷನ್ ಅಲ್ಲಿ ಇವ್ರು ಬಿಟ್ರೆ ಇನ್ಯಾರು ಬರ್ತಾರೆ ಅಲ್ವಾ? ಆದ್ರೂ ಯಾಕೋ ಒಳ್ಳೆ ಜಾತ್ರೆಲ್ ಕಳ್ದೋಗಿರೋ ಮಗು ತರ ಆಡ್ತಿದಾರಲ್ಲ. ಯಾವ್ದಕ್ಕೂ ಒಂದ್ಸಲ ನೀವೇ ಕೇಳ್ಬಿಡಿ. ಹಾಡು ಬೇರೆದಾಗ್ಬೇಕಾ ಮೇಡಮ್? ಬೇಡ, ಈ ಮೂತಿಗೆ ಇಷ್ಟೇ ಸಾಕು. ಮೆತ್ತಗೆ ಮೆತ್ತಗೆ. ನಿಮ್ ಲೋಕದಲ್ಲಿ ಅವ್ರಿಗೆ ಕೇಳ್ಸಲ್ಲ ಬಿಡಿ. ಆದ್ರೂ ಮುಖದಲ್ಲಿ ಒಂದ್ ಸ್ಮೈಲೇ ಇಲ್ಲ ಕಣ್ರೋ. ನಿಮ್ ಲೋಕದಲ್ಲಿ ನೀವ್ ಹೇಳ್ದಂಗೆ ಕೇಳ್ಬೇಕು ಅವ್ರು. ಕೇಳಿ. ಸ್ಮೈಲ್ ಪ್ಲೀಸ್. ಅಯ್ಯೋ, ಯಾಕ್ರೋ? ಅವರೇ ಓದಲ್ಲ. ಇವಳು ಯಾಕೆ ಸಿಗಾಕೊಂಡ್ಲು ಇಲ್ಲಿ? ಏನ್ ಮಾಡ್ಲಿ ಇವಾಗ? ಸರ್, ಟೀ ರೆಡಿ. ಬಂದೆ. ಕೊಡಿ. ನಿಲ್ಸಿ. ಏನ್ ಮಾಡ್ತಿದ್ದೀರಾ? ಟೀ. ರೋಡ್ ಸೈಡ್ ಟೀನಾ? ಕುಡಿಬಾರ್ದಾ? ಕೋಟ್ಯಾಧೀಶ್ವರ ರಾಜ್ಕುಮಾರ ನೀವು ಇಂತ ಫುಟ್ಪಾತ್ ಅಲ್ಲೆಲ್ಲ ಟೀ ಕುಡಿತೀರಾ? ಇವರು ಚೆನ್ನಾಗೇ ಮಾಡ್ತಾರೆ. ನಿಮ್ ಕಣ್ ನೋಡೆ ನಾನ್ ಹೇಳ್ತೀನಿ, ನೀವಿಲ್ಲಿ ಏನ್ ಮಾಡಕ್ ಬಂದಿದ್ದೀರಾ ಅಂತ. ಟೀ ಕುಡಿಯಕ್ ಬಂದಿದ್ದೀನಿ. ನಿಮ್ ಬಗ್ಗೆ ನನಗ್ ಎಲ್ಲ ಗೊತ್ತಾಗಿದೆ. ಫ್ರೆಂಡ್, ಅವಳು ಹಾಗೇನೆ. ಈಗ ಎಷ್ಟೇ ಸಮಾಧಾನ ಮಾಡಿದ್ರು ಸಾಕಾಗಲ್ಲ. ಪಾಪ. ಸರಿ ಹೋಗ್ತಾಳೆ. ಪುಟ ನೋಡು, ನಿನ್ ಫ್ರೆಂಡಿಗೆ ಮೀಟಿಂಗ್ ಇದೆ ಅಂತ ಅವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಅದೆಷ್ಟು ದೂರ ಇದೆ ಗೊತ್ತಾ? ಆಲ್ರೆಡಿ ಅವರು ಅಜ್ಜಿ ತಾತ ಮನೇಲಿ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಈಗ ಹೊರಟಿಲ್ಲ ಅಂದ್ರೆ ಅವ್ರಿಗೆ ಲೇಟ್ ಆಗ್ಬಿಡುತ್ತೆ. ಪ್ಲೀಸ್ ಅರ್ಥ ಮಾಡ್ಕೋ. ನಿನ್ ಫ್ರೆಂಡ್ ಲೇಟ್ ಆಗೋದ್ರೆ ನಿನಗ್ ಬೇಜಾರಾಗತ್ತೆ ತಾನೆ? ಪ್ಲೀಸ್ ಪುಟ, ನಿನ್ ಫ್ರೆಂಡ್ಗೆ ಬಾಯ್ ಹೇಳು. ಬಾಯ್ ಫ್ರೆಂಡ್. ಇಟ್ಸ್ ಓಕೆ, ಐ ಹ್ಯಾವ್ ಲಾಟ್ ಆಫ್ ಟೈಮ್. ನಿಮಗಿರ್ಬೋದು, ನಿಮ್ ಬಾಸ್ಗಿರ್ಬೇಕಲ್ಲ. ನೀವು ಸಿಹಿ ತರನೇ ಆಡ್ತೀರಾ. ಐ ಅಂಡರ್ಸ್ಟ್ಯಾಂಡ್. ಬಾಯ್ ಫ್ರೆಂಡ್. ಬಾಸೇ ಫೋನ್ ಮಾಡ್ತಿದ್ದಾರೆ. ನೋಡಿ, ಲೇಟ್ ಆಯ್ತು. ಒನ್ ಸೆಕೆಂಡ್. ಎಸ್ ಸರ್. ಸರ್, ಮಗ ರೆಡಿ. ಅಯ್ಯೋ, ಹೌದಾ ಸರ್? ಅಯ್ಯೋನ ಮಗ, ಹೆಲಿಕಾಪ್ಟರ್ ರೆಡಿ ಆಗಿದೆ. ಕ್ಯಾನ್ಸಲ್ ಸರ್? ನೋ 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 ಪ್ರಾಬ್ಲಮ್ ಸರ್.
ಕ್ಯಾನ್ಸಲ್ ಮಾಡ್ಬೇಕಾ? ಹಾಗೆ ಮಾಡ್ತೀನಿ ಸರ್. ಶೋರ್ ಸರ್. ಬಾಯ್ ಸರ್. ಹಲೋ ಹಲೋ ಮಗ, ಏನಾಗಿದೆ ಇವನ್ಗೆ? ಎಲ್ಲ ರೆಡಿ ಮಾಡು ಅಂತ ಹೇಳಿ ಇವಾಗ ಉಲ್ಟಾ ಹೊಡಿತಿದ್ದಾನಲ್ಲ. ಪ್ರಶಾಂತ, ಯಾವ್ದಾದ್ರು 5 ಸ್ಟಾರ್ ಹೋಟ್ಲಿಗೆ ಹಾಕು, ಟೀ ಕುಡಿಬೇಕು. ಮತ್ತೆ ಅವಳು ಗಂಟು ಬಿದ್ದುಬಿಟ್ರೆ ಕಷ್ಟ. ಅಲ್ಲೋಗಿಲ್ಲ ಮಾಡ್ತಿದ್ದಾಳ. ಈ ಡೆಲ್ಲಿ ಮೀಟಿಂಗೇ ಹೀಗೆ, ಯಾವ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಕ್ಕೆ ಆಗಲ್ಲ. ಮೀಟಿಂಗ್ ಕ್ಯಾನ್ಸಲ್ ಅಂತ? ಹಾ, ಸದ್ಯ ಈಗ ಚಾಪರು ಖಾಲಿ ಇದೆ. ಒಂದ್ ಅರ್ಧ ಗಂಟೆ ಆರಾಮಾಗಿ ಹಾರಾಡ್ಕೊಂಡು ಬರ್ಬೋದು. ಓಕೆನಾ ಫ್ರೆಂಡ್? ಓಕೆ. ಹಲೋ ಅಮ್ಮ, ಪ್ರಿಯಾಂಗೆ ಹುಡುಗನ? ನೀವ್ ಏನೋ ಚಿಂತೆ ಮಾಡ್ಬಿಡಿ ಅಮ್ಮ, ಹುಡುಗ ಆಲ್ರೆಡಿ ಸಿಕ್ಕಿದಾನೆ. ಆಕ್ಚುಲಿ ನನ್ ಕಣ್ ಮುಂದೆನೆ ಇದ್ದಾನೆ. ಪ್ರಿಯಾಂಗೆ ಪರ್ಫೆಕ್ಟ್ ಮ್ಯಾಚ್. ವಿಡಿಯೋ ಕಾಲ್ ಮಾಡ್ತೀರಾ? ಹಾ, ಓಕೆ ಓಕೆ. ಇಲ್ಲ ನೋಡಿ ಅಮ್ಮ, ಇವರೇ ಏನ್ರಿ ಮಾಡ್ತಿದ್ದೀರಾ ನೀವು? ಫೋನ್ ಆಗ್ಲೇ ಕಟ್ ಆಯ್ತು. ಥ್ಯಾಂಕ್ ಯು ಫ್ರೆಂಡ್, ಇವತ್ತು ನೀನ್ ಬಂದಿರಕ್ಕೆ. ನಮ್ ಸೀತಮ್ಮ ಇಷ್ಟೊಂದು ನಕ್ಕಿರೋದು. ಇಲ್ಲಾಂದ್ರೆ ಯಾವಾಗ್ಲೂ ಕೋಪ ಮಾಡ್ಕೊಳ್ತಿದ್ಲು, ಯಾವಾಗ್ಲೂ ಸ್ಯಾಡ್ ಆಗ್ತಿದ್ಲು. ಸೀತಮ್ಮ, ನೀನ್ ಹಾಕ್ರೆ ಪ್ರಿನ್ಸೆಸ್ ತರ ಕಾಣ್ತೀಯ. ಫ್ರೆಂಡ್, ಇನ್ಮೇಲೆಯಿಂದ ನೀನ್ ಇಲ್ಲೇ ಇದ್ಬಿಡು, ಆಗ ಸೀತಮ್ಮ ನಗ್ತಾ ಇರ್ಬೋದು. ಸಿಹಿ, ಸಾಕು ನೀವು ಕ್ಲೀನ್ ಮಾಡಿದ್ದು. ನಿಮ್ಗೆ ಕೆಲಸ ಇದೆಯೋ ಏನೋ? ನಿಮ್ ಕೈಲೆಲ್ಲ ಪೊರ್ಕೆ ಕೊಟ್ಬಿಟ್ಟೆ, ನಾನು ಏನೂ ಕೇಳಲೇ ಇಲ್ಲ. ಟೈಮ್ ಆಯ್ತು ಅನ್ಸತ್ತೆ, ಸಾರಿ. ಶಾಂತ, ಏ ಶಾಂತ, ಏ ತಗೋ. ಇದೇ ಸಿಕ್ತು? ಸಿಕ್ತಾ? ಅಂಗಡಿಯಿಂದ ತಂದಿದ್ದು ಕಣೆ ದಡ್ಡಿ. ನೀನೇ ಕಳ್ಸಿದ್ಯಲ್ಲ ತಗೊಂಬ ಅಂತ, ಮರ್ತ್ಬಿಟ್ಯಾ? ನಾನು ಏನ್ ತರಕ್ ಹೇಳ್ದೆ, ನೀವ್ ಏನ್ ತಂದಿದ್ದೀರಾ? ಅಯ್ಯಯ್ಯೋ, ಏನಾದ್ರೂ ಮರ್ತ್ಬಿಟ್ನಾ? ಇಲ್ಲ ಇಲ್ಲ, ನನ್ನನ್ನ ಟೆಸ್ಟ್ ಮಾಡ್ತಿದ್ದಾಳೆ. ಶಾಂತು, ನೀನ್ ಹೇಳ್ದೆ ಸರಿ, ಆದ್ರೆ ಅಲ್ಲಿ ಅಂಗಡಿಯಲ್ಲಿ ಏನಿತ್ತು ಅದನ್ನೇ ತಂದಿದ್ದೀನಿ. ಸರಿ, ನಾನು ಏನೇನ್ ಹೇಳಿದ್ದೆ ಅಂತ ಹೇಳಿ. ಹಾ, ಅದು ಅದು ಹಾ ಹಾ ಹುರುಗಡ್ಲೆ, ಕಡಲೆಬೇಳೆ, ಕರ್ಪೂರ ಎಲ್ಲಿ, ಬಾಳೆಹಣ್ಣೆಲ್ಲಿ, ಬಳೆಯಲ್ಲಿ, ತೆಂಗಿನಕಾಯಲ್ಲಿ, ದೇವಿ ಮುಖವಾಡ ಎಲ್ಲಿ, ಏನು ತಂದೆ ಇಲ್ವಲ್ರಿ? ಇಷ್ಟೆಲ್ಲ ಹೇಳಿದ್ದೇನೆ. ಸರಿ ಸರಿ, ನೀನ್ ಕೋಪ ಮಾಡ್ಕೊಬೇಡ, ಈಗಲೇ ಹೋಗಿ ತಗೊಂಡ್ಬರ್ತೀನಿ. ಶಾಂತ, ಯಾಕೆ ಅಳ್ತಾ ಇದೀಯಾ? ಹೋಗಿ ತಗೊಂಡ್ ಬರ್ತೀನಿ ಅಂತ ಹೇಳಿದ್ನಲ್ಲೇ. ಈಗೇನೋ ತರ್ತೀರಾ? ನಾಳೆ ನಾ ಹೋದ್ಮೇಲೆ ನಿಮ್ಮನ್ ಯಾರೀ ನೋಡ್ಕೊಳ್ತಾರೆ? ಲೇ, ಈ ಸಂಜೆ ಹೊತ್ನಲ್ಲಿ ಏನು ಅಂತ ಮಾತಾಡ್ತೀಯ? ಬಿಡ್ತು ಅನ್ನು, ಬಿಡ್ತು. ನನಗ್ ತುಂಬಾ ಭಯ ಆಗ್ತಾ ಇದೆ. ಏ, ಭಯ ಯಾಕೆ ಪಟ್ಕೋತೀಯಾ? ಬೆಂಡೆಕಾಯಿ ಸ್ವಲ್ಪ ಜಾಸ್ತಿ ಮಾಡು, ಎಲ್ಲ ಸರಿ ಹೋಗುತ್ತೆ. ಅಳ್ಬೇಡ ಕಣೆ ಸುಮ್ಕಿರೆ, ನನ್ನ ಮುದ್ದಿನ ರಾಣಿ, ಅಳ್ಬೇಡ ಕಣೆ ಸುಮ್ಕಿರೆ. ಈ ಹುಡುಗಾಟಕ್ಕೇನು ಕಡಿಮೆ ಇಲ್ಲ. ಹೋಗಿ ಪೂರಿ ಸಾಗು ಮಾಡಿ ಸಿಹಿ ಕೊಡ್ಬೇಕು.
ಹಲೋ ಹಲೋ ಸೀತಾ. ಹೇಳೆ. ಫ್ರೀ ಇದೆಯೇನೆ? ಅಲ್ಲ ಕಣೆ, ನಾವ್ ಯಾವಾಗ್ಲೂ ಶಾಪಿಂಗ್ ಮಾಡ್ತೀವಲ್ಲ ಪ್ರಗತಿ ಇಂಟರ್ನ್ಯಾಷನಲ್, ಅಲ್ಲಿಗೆ ಬಂದಿದ್ದೀನಿ. ಸಿಕ್ಕಾಪಟ್ಟೆ ಆಫರ್ಸ್ ಬಿಟ್ಟಿದ್ದಾರೆ ಆಯ್ತಾ, ಅದಕ್ಕೆ ಇಬ್ರು ಸೇರಿ ಶಾಪಿಂಗ್ ಮಾಡೋಣ. ಬರ್ತೀಯಾ? ತಾಯಿ, ಇರೋ ಬಟ್ಟೆನೆ ನನಗೆ ಒಗ್ಯಕ್ ಆಗ್ತಿಲ್ಲ. ಶಾಪಿಂಗು ಆಫರು ಅಂತ ಹೇಳಿ ನನ್ಗೆ ಹೊಟ್ಟೆ ಉರಿಸ್ಬೇಡ. ಅದಕ್ಕೆಲ್ಲ ನನ್ನ ಹತ್ರ ಟೈಮು ಇಲ್ಲ, ಪುರ್ಸೋತು ಇಲ್ಲ, ಆಯ್ತಾ? ಅಯ್ಯೋ ಮುಗಿತಾ ನಿಂದು? ಯಾವಾಗ ನೋಡಿದ್ರು ಒಂದೇ ಕತೆ ಹೇಳ್ತೀಯ. ನಿನ್ ಮಗಳೇ ನಿನಗ್ ಪ್ರಪಂಚ ಅಂತ ನನಗೂ ಗೊತ್ತು. ಆದ್ರೆ ನಿನಗೂ ಒಂದ್ ಪರ್ಸನಲ್ ಸ್ಪೇಸ್ ಅನ್ನೋದು ಇರ್ಬೇಕು ಕಣೆ. ಲೈಫ್ ನ ಎಂಜಾಯ್ ಮಾಡಕ್ ಕಲಿ. ಅಲ್ಲ ಸೀತಾ, ಲೈಫ್ ಅಲ್ಲಿ ಎಲ್ರಿಗೂ ಒಂದ್ ಕೆಟ್ಟ ಪಾಸ್ಟ್ ಅನ್ನೋದು ಇದ್ದೇ ಇರತ್ತೆ. ಹಾಗಂತ ನಾವ್ ಮೂವ್ ಆನ್ ಆಗದೆ ಇರಕ್ಕಾಗತ್ತಾ ಹೇಳು? ಅಲ್ವೇ, ನಿಂಗ್ ಇವಾಗ್ಲೂ ಅನ್ನಿಸ್ತಿಲ್ವಾ ನಿನ್ ಲೈಫ್ ಅಲ್ಲಿ ಒಂದ್ ಮದ್ವೆ ಆಗ್ಬೇಕು, ಸೆಟ್ಲ್ ಆಗ್ಬೇಕು ಅಂತ? ಅಯ್ಯೋ ನನ್ ಕತೆ ಬಿಡೆ. ನಿಮ್ಮಮ್ಮ ಬೆಳಗ್ಗೆ ಕಾಲ್ ಮಾಡಿದ್ರು ನಿನ್ ಮದ್ವೆ ಬಗ್ಗೆ ಮಾತಾಡಕ್ಕೆ. ಮಾಡಿದ್ರಾ? ಅನ್ಕೊಂಡಾಗೆ ಆಯ್ತು ನೋಡು. ನಾನ್ ಬೆಳಿಗ್ಗೆ ಬೈದೆ ಅಂತ ಕಂಪ್ಲೇಂಟ್ ಮಾಡಕ್ಕೆ ಆಲ್ರೆಡಿ ನಿನಗೆ ಕಾಲ್ ಮಾಡಿದ್ದಾರೆ. ಅಮ್ಮನ ಹತ್ರ ಸಿಟ್ ಮಾಡ್ಕೊಳ್ಳೋದ್ ಕಡಿಮೆ ಮಾಡ್ಕೊ. ಸಿಟ್ ಅಲ್ವೇ, ನನ್ಗೆ ಇಷ್ಟ ಆಗಿರೋ ಹುಡುಗನ ನಾನು ಆಲ್ರೆಡಿ ಹುಡ್ಕೊಂಡಿದೀನಿ ಅಂತ ಹೇಳಿದ್ಮೇಲೂ ಪದೇ ಪದೇ ಕಾಲ್ ಮಾಡಿದ್ರೆ? ಹುಡುಗನ ಹುಡ್ಕೊಂಡ್ಯಾ? ಯಾರು? ಯಾವಾಗ ಹುಡ್ಕೊಂಡೆ? ಲೇ, ಎಂತ ಫ್ರೆಂಡೇ ನೀನು? ದಿನ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅವ್ರನ್ನೇ ನೋಡ್ತಾ ಇದ್ದೀನಿ. ಆದ್ರೂ ನಿಂಗೆ ಗೊತ್ತಾಗಿಲ್ವಾ ಯಾರು ಅಂತ? ಬಾಸ್ ಬಗ್ಗೆ ಮಾತಾಡ್ತಿದ್ಯಾ? ಪ್ರಿಯಾ ಪ್ಲೀಸ್ ತಲಹಟೆ ಮಾಡ್ಬೇಡ. ಬೆಲೆ ಬಾಳತ್ತೆ ಅಂತ ಚಿನ್ನದ ಸೂಜಿನ ಕಣ್ಣಿಗೆ ಚುಚ್ಕೊಳಕ್ಕಾಗತ್ತಾ? ಚಿನ್ನದ ಸೂಜಿನೇ, ಆದ್ರೆ ಚುಚ್ಕೋತಿಲ್ಲ. ಹಾರ್ಟಿಗೆ ಹೊಲ್ಗೆ ಹಾಕೋತಿದ್ದೀನಿ. ನೋವನ್ನ ಮನ್ಸಲ್ಲೇ ಇಟ್ಕೊಂಡಿದ್ರೆ ಮರೆಯಕ್ಕಾಗಲ್ಲ. ಅದೇನು ಅಂತ ನನ್ನ ಜೊತೆ ಶೇರ್ ಮಾಡ್ಕೋಬಹುದಲ್ವಾ? ಎಲ್ರಿಗೂ ಹೇಳ್ಕೊಳಕ್ಕೆ ಅವ್ರವ್ರದ್ದೇ ನೋವಿರುತ್ತೆ. ಆದ್ರೆ ನನ್ನ ನೋವನ್ನ ನಾನು ಹೇಳ್ಕೊಂಡ್ರೆ ಯಾರು ನಂಬದೇ ಇಲ್ಲ. ಅದೇ ನನ್ನ ಪ್ರಾಬ್ಲಮ್. ಹಬ್ಬದ ದಿನ ಇದನ್ನೆಲ್ಲ ಯಾಕೆ ನೆನ್ಪು ಮಾಡ್ಕೊಳ್ಳೋದು ಬಿಡು. ಅಲ್ಲ, ಐ ಆಮ್ ಸಾರಿ, ಬಟ್ ಏನಾಯ್ತು ಅಂತ ಕೇಳ್ಬೋದಾ? ನೀನ್ ಯಾವತ್ತೂ ನಿನ್ ಗಂಡನ ವಿಷಯನ ನನ್ನ ಜೊತೆ ಶೇರೇ ಮಾಡ್ಕೊಂಡಿಲ್ಲ. ನಿನ್ ಪಿಜಿಗೆ ಕ್ಲೋಸ್ ಮಾಡ್ಬಿಡ್ತಾರೆ ಅಂತ ಹೇಳ್ತೀಯಲ್ಲ, ಅದಕ್ಕಿಂತ ಏನ್ ಇಂಪಾರ್ಟೆಂಟ್ ಅಲ್ಲ ಇದು. ಹೋಗ್, ಇನ್ನೊಂದಿನ ಮಾತಾಡೋಣ. ಓಕೆ. ಆದ್ರೆ ನಿನ್ಗೆ ಸ್ಟ್ರಾಂಗ್ ಕಾಫಿ ಕುಡಿದ್ಮೇಲೆ ಸರಿ ಹೋಗೋದು. ಇರು, ಬಂದೆ. ಬಿಸಿ ಬಿಸಿ ಕಾಫಿ ಅಜ್ಜಿ ಕೈಯಲ್ಲಿ ನಿನ್ಗೋಸ್ಕರ ಮಾಡ್ತಿದ್ದು. ನಿಂಗೆ ತಾನೇ ಕಾಫಿ ಕುಡಿಯೋದು? ಸಖತ್ ಬಿಸಿ ಇದೆ ಅಲ್ವಾ ಸೀತಮ್ಮ? ಟೇಸ್ಟ್ ಮಾಡಿ ನೋಡು. ಚೆನ್ನಾಗಿದ್ರ ಇನ್ನೊಂದು ಕಪ್ ತಗೊಂಡ್ ಬರ್ತೀನಿ. ಪರವಾಗಿಲ್ವೇ? ಕಾಫಿ ಕುಡಿದೇನೆ ನಮ್ ಸೀತಮ್ಮನ ಮುಖದಲ್ಲಿ ಮುಳ್ಗೋನಗೂ ಬರ್ತದೆ. ನನ್ಗೆ ಎಲ್ಲ ಗೊತ್ತು ಅಂತ ಹೇಳ್ತಿದ್ದೆ ಅಲ್ವಾ ಸೀತಮ್ಮ? ನನ್ಗೆಲ್ಲ ಗೊತ್ತು. ನಮ್ ಸೀತಮ್ಮನ್ಗೆ ಕೋಪ ಬಂದಾಗ ಹೇಗ್ ಸರಿ ಮಾಡ್ಬೇಕು ಅಂತಾನು ಗೊತ್ತು. ಹಾಗಾದ್ರೆ ನನ್ ಮಾತ್ ಕೇಳ್ತೀಯ ಅಲ್ವಾ? ಹಾಗಾದ್ರೆ ಆ ವಿಷಯ ಮಾತಾಡಲ್ಲ ಅಂತ ಪಿಂಕಿ ಪ್ರಾಮಿಸ್ ಮಾಡು. ಯಾವ ವಿಷಯ? ಓ, ಅಪ್ಪನ ವಿಷಯ. ಓಕೆ ಓಕೆ. ಸೀತಮ್ಮ, ಪ್ರಾಮಿಸ್ ಮಾಡು. ನಾನೇನಾದ್ರೂ ಮರ್ತ್ಬಿಟ್ರೆ? ಮರಿಬಾರ್ದು ಅಂತಾನೆ ಪ್ರಾಮಿಸ್ ಮಾಡಕ್ ಹೇಳ್ತಾ ಇರೋದು. ಪ್ರಾಮಿಸ್ ಮಾಡು. ನಾನಂತೂ ಪಿಂಕಿ ಪ್ರಾಮಿಸ್ ಮಾಡಲ್ಲ. ಸಿಹಿ ಹಲೋ, ಸಾರಿ ಇಷ್ಟೊತ್ತಿಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿದೆ ಅನ್ಕೋತೀನಿ. ಇಲ್ಲ, ತೊಂದ್ರೆ ಇಲ್ಲ. ನಾನು ಈಗಷ್ಟೇ ಮಲ್ಗಕ್ ಹೋಗ್ತಿದ್ದೆ.
ಸಿಹಿ ಹತ್ರ ಮಾತಾಡಕ್ ಫೋನ್ ಮಾಡಿದ್ರಾ? ಇಲ್ಲ ಇಲ್ಲ, ನಿಮ್ಮ ಹತ್ರನೇ ಮಾತಾಡ್ಬೇಕಾಗಿತ್ತು ಅಡ್ವಾನ್ಸ್ ಸ್ಯಾಲ್ರಿ ಬಗ್ಗೆ. ಒಂದ್ ನಿಮಿಷ, ಸಿಹಿ ಎದ್ದಿದ್ದಾಳ? ಇಲ್ಲ, ಆಗ್ಲೇ ಮಲ್ಕೊಂಡ್ಲು. ಅಡ್ವಾನ್ಸ್ ಸ್ಯಾಲ್ರಿ ಬಗ್ಗೆ ಮಾತಾಡಕ್ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ರಾ? ಸ್ವಲ್ಪ ಓವರ್ ಆಯ್ತು ಅಂತ ಅನ್ನಿಸ್ತಿದ್ಯಾ? ಇಲ್ಲ, ಹೇಳಿ. ನಿಮ್ ಮನೆ ಉಳಿಸ್ಕೊಳ್ಳೋದಕ್ಕೆ ಸ್ವಲ್ಪ ಹಣದ ಅವಶ್ಯಕತೆ ಇತ್ತಲ್ವಾ? ಹೌದು. ಅಡ್ವಾನ್ಸ್ ಸ್ಯಾಲ್ರಿ ಬಂದ್ರೆ ಎಷ್ಟು ಬರುತ್ತೆ? 4 5 ಲಕ್ಷ ಬರುತ್ತೆ ಅಷ್ಟೇ. ಅದರಿಂದ ಏನೂ ಆಗಲ್ಲ ರಾಮ್. ಮನೆ ಮಾರೋದೊಂದೇ ದಾರಿ. ನೋ, ಮನೆ ಮಾರೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಸಿಹಿಗೆ ವಿಷಯ ಗೊತ್ತಾರೆ ತುಂಬಾನೇ ಬೇಜಾರ್ ಮಾಡ್ಕೋತಾಳೆ. ಈಗ ದೊಡ್ಡವರಾಗಿ ನಾವ್ ಏನೋ ಕಳ್ಕೊಂಡಾಗ ಎಲ್ಲ ಸಹಿಸ್ಕೊಂಡಾಗೆ ನಾಟಕ ಮಾಡ್ತೀವಿ. ಚಿಕ್ಕವರಿಂದ ಇದು ಸಾಧ್ಯ ಇಲ್ವಲ್ಲ. ಸಿಹಿ ಮನೆ ಮೇಲೆ ತುಂಬಾನೇ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದಾಳೆ. ಪ್ಲೀಸ್ ಯೋಚನೆ ಮಾಡಿ. ನೀವ್ ಹೇಳ್ತಿರೋದು ಸರಿನೇ ರಾಮ್. ಸಾಲ ತೀರ್ಸ್ಬೇಕು ಅಂದ್ರೆ ಮನೆ ಮಾರ್ಲೇಬೇಕು. ಸಾಲ ಇರೋ ಮನೆ ಹೇಗ್ ಮಾರೋದು ಅಂತ ಲಾಯರ್ ಹತ್ರ ಒಂದ್ಸಲ ವಿಚಾರಿಸ್ಬೇಕು. ಮನೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ನಾನು ಬ್ಯಾಂಕಲ್ಲೇ ಕೊಟ್ಟಿದ್ದೀನಿ. ಲಾಯರ್ ಹೆಲ್ಪ್ ಮಾಡ್ತಿದ್ದಾರೆ, ನೋಡೋಣ. ಬಟ್ ಸಿಹಿ ಹತ್ರ ಮಾತಾಡ್ತೀನಿ. ಕಷ್ಟನೇ, ಆದ್ರೆ ಬೇರೆ ದಾರಿನೇ ಇಲ್ಲ. ಅವಳು ಅರ್ಥ ಮಾಡ್ಕೋತಾಳೆ. ಚಿಕ್ಕ ಮಗುನೇ ಆದ್ರೂ ಕಷ್ಟನ ಅರ್ಥ ಮಾಡ್ಕೊಳ್ಳೋ ಬುದ್ಧಿ ಕೊಟ್ಟಿದ್ದಾನೆ ಆ ದೇವ್ರು. ನಾಳೆ ಹೊರಗಡೆ ಹೋಗೋಣ ಅಂತ ಹಠ ಮಾಡ್ತಿದ್ಲು. ಹಾಗೆ ಸುತ್ತಾಡ್ಕೊಂಡು ಅವಳಿಗೆ ಅರ್ಥ ಮಾಡಿಸೋ ಪ್ರಯತ್ನ ಪಡ್ತೀನಿ. ರಾಮ್, ಒಂದ್ ಹೆಲ್ಪ್ ಮಾಡ್ಬೋದಾ? ಯಾ, ಶೋರ್. ಸಾಧ್ಯ ಆದ್ರೆ ನೀವಿದ್ದೀರಲ್ಲ ಏರಿಯಾ, ಅಲ್ಲೇ ಎಲ್ಲಾದ್ರೂ ಬಾಡಿಗೆ ಮನೆ ಸಿಗತ್ತಾ ಅಂತ ನೋಡ್ಬಿಟ್ಟು ಹೇಳ್ತೀರಾ? ಅಂದ್ರೆ ಅದಕ್ಕೆ ಅಂತ ಹೋಗಿ ಹುಡ್ಕೋದ್ ಬೇಡ. ನೀವ್ ಬರ್ತಾ ದಾರಿಲಿ ಅಥವಾ ಯಾವ ಜೊತೆ ಆದ್ರೂ ಮಾತಾಡ್ಬೇಕಿದ್ರೆ ನಿಮ್ ಗಮನಕ್ ಬಂದ್ರೆ ಪ್ಲೀಸ್ ಹೇಳ್ತೀರಾ? ಹಾಗಂತ ಜಾಸ್ತಿ ಇದೆಲ್ಲ ನೋಡ್ಬಿಡ್ಬೇಡಿ. ಒಂದು 7 ರಿಂದ 8 ಸಾವಿರ ಸಾಕು. ಚಿಕ್ಕ ಮನೆ. ನಾನು ಸಿಹಿ ಅಷ್ಟೇ ತಾನೆ. ಓಕೆನಾ? ಸರಿ. ಥ್ಯಾಂಕ್ ಯು ರಾಮ್. ನಮ್ಮ ಮನೆ ಬಗ್ಗೆ ನೀವು ಯೋಚನೆ ಮಾಡಿ ಹೆಲ್ಪ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್. ಬಾಯ್. ಓಕೆ, ಬಾಯ್. ಕಾಲ ಚೆನ್ನಾಗಿರಮ್ಮ. ನೀನ್ ಬಾರೆ ಒಟ್ಟಾರದ ಮಹಾಲಕ್ಷ್ಮಿ. ಮನೆ ತುಂಬಾ ಖುಷಿ ಅನ್ನೋ ಸಂಪತ್ ತುಂಬೋಳು ನೀನು. ಅದಕ್ಕಿಂತ ದೊಡ್ಡದು ಇನ್ನೇನಿದೆ? ತಗೋ. ನೂರು ವರ್ಷ ದೇವ್ರು ನೀನ್ ಚೆನ್ನಾಗಿಟ್ಟಿರ್ಲಿ ಪುಟ್ಟ. ಹೋಗು ಪುಟ್ಟ, ದೇವ್ರಿಗೆ ನಮಸ್ಕಾರ ಮಾಡು. ಓಯ್, ನಾನು ಹೇಳಿದ್ದು ದೇವ್ರಿಗೆ ನಮಸ್ಕಾರ ಮಾಡು ಅಂತ. ಅಮ್ಮನ್ಗೆ ನಮಸ್ಕಾರ ಮಾಡಿದ್ರೆ ದೇವರಿಗೂ ನಮಸ್ಕಾರ ಮಾಡ್ದಂಗ ಆಗುತ್ತೆ ಅಂತ ಅಜ್ಜಿ ಹೇಳಿದ್ರು. ಅದಕ್ಕೆ ನೆನಗ್ ಮಾಡ್ದೆ, ದೇವರ ಟೈಮ್ ನ ಸೇವ್ ಮಾಡ್ದೆ. ಏಯ್, ನಿಂಗೇನ್ ತಲೆಗಿಲ್ಲ ಕೆಟ್ಟಿದ್ಯಾ? ಕೂತ್ಕೋತಾ ಇರೋರ್ನ ಹೋಗಿ. ಅಶೋಕ್, ನೀ ಕೂತ್ಕೋ. ಇಲ್ಲ, ಪರವಾಗಿಲ್ಲ. ಇಲ್ಲ, ನೀನೇ ಕೂತ್ಕೊಳ್ಳಿ, ನಾನಲ್ಲಿ ಕಂಫರ್ಟಬಲ್ ಆಗಿದ್ದೀನಿ. ಏ ಮಾವಯ್ಯ, ಏಯ್ ಬಾರ, ನನ್ನ ಪಕ್ಕನೆ ಕೂತ್ಕೋ ಬರ. ಇಲ್ಲ ಇಲ್ಲ, ಅಲ್ಲಿ ಇಕ್ಕಟ್ಟಾಗುತ್ತೆ. ಐ ಆಮ್ ಕಂಫರ್ಟಬಲ್ ಹಿಯರ್. ಓಕೆ. ಬಾರ. ಥ್ಯಾಂಕ್ ಯು ಚಿಕ್ಕಪ್ಪ. ಎಲ್ರು ಬಂದಾಯ್ತಲ್ಲ, ಬಡಿಸಿ. ಎಲ್ರು ಒಟ್ಟಿಗೆ ತಿನ್ಬೇಕಿರೋ. ಶುರು ಮಾಡಿ. ಇವಳೆ ನೀನು ನನ್ನ ಹೆಂಡತಿ ಅಲ್ವಾ? ಇಲ್ಲಿರೋ ಐಟಮ್ನೆಲ್ಲ ಸ್ವಲ್ಪ ಟೇಸ್ಟ್ ಮಾಡು. ನನಗೆ ಈ ಮನೇಲಿ ಯಾರ ಮೇಲೆ ನಂಬಿಕೆ ಇಲ್ಲ. ವಿಷ ಹಾಕ್ಬಿಟ್ಟಿದ್ರೆ
ಜೋಕ್, ಯಾರಿಗೂ ಅರ್ಥನೇ ಆಗ್ಲಿಲ್ಲ. ಜೋಕ್ ಇದು, ಜೋಕ್ ಇಷ್ಟ ಆಗ್ಲಿಲ್ಲ ಯಾರಿಗೂ. ಸತ್ಯ, ಇವತ್ತು ಹಬ್ಬ, ಇವತ್ತಾದ್ರೂ ಒಳ್ಳೆ ಮಾತಾಡು. ನಾನು ನಿನ್ನ ಹತ್ರ ಮಾತಾಡ್ತಾ ಇರೋದಲ್ವಾ? ರೀ, ಯಾಕ್ರಿ ಏನೇನೋ ಮಾತಾಡ್ತಿದ್ದೀರಾ? ಸುಮ್ನೆ ಇರಬಾರ್ದಾ? ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ. ಎಲ್ಲರನ್ನು ಒಟ್ಟಿಗೆ ಊಟ ಮಾಡ ಅಂತ ಕರೆದು ತಪ್ಪು ಮಾಡ. ಏನ್ ಗೊತ್ತಾ, ಇಲ್ಲಿ ನಾನು ಮಾತಾಡೋದು ಕೆಲವ್ರಿಗೆ ಇಷ್ಟ ಆಗಲ್ಲ, ಕೆಲವರು ನನ್ನ ಮಾತಾಡಕ್ಕೆ ಬಿಡಲ್ಲ. ಅದಕ್ಕೆ ಹೇಳಿದ್ದು ಈ ಮನೆಗೆ ಹೊಸ ಹೊಸ ಸಂಪ್ರದಾಯ ಯಾವುದು ತರಕ್ಕಾಗಲ್ಲ ಅಂತ. ಸೊ ಚಿಕ್ಕಪ್ಪ ಪ್ಲೀಸ್ ಊಟ ಮಾಡ್ಬಿಟ್ಟು ಹೋಗಿ. ರಾಮ, ನನ್ಗೆ ಹಶ್ವಿಲ್ಲ, ಯು ಕ್ಯಾರಿ ಆನ್. ಯಾರು ಉಳ್ಕಿದ್ದು ಪಳ್ಕಿದ್ದು ಇದ್ರೆ ನಾನು ನೋಡ್ಕೊತೀನಿ. ಇದು ಜೋಕು, ಯಾರಿಗೂ ನಗು ಬರ್ಲಿಲ್ಲ. ಈ ಮನೇಲಿ ಯಾರಿಗೂ ಹಾಸ್ಯ ಪ್ರಜ್ಞೆ ಇಲ್ಲ. ಯು ಪೀಪಲ್ ಕ್ಯಾರಿ ಆನ್. ಬೈ ಬಾಯ್. ಅಮ್ಮ, ನಂಗೂ ಇದ್ ಬೇಡ, ನಂಗೆ ಪಿಜ್ಜಾನೇ ಬೇಕು. ಏಯ್, ಒಂದ್ ಬಾರಿಸ್ತೀನಿ ನೋಡು. ಹಬ್ಬದ ದಿನ ಏನೋ ನಿಂದು, ಬಾಯಿ ಮುಚ್ಕೊಂಡು ತಿಂದ್ರೆ ಸರಿ. ನಾನು ಇದ್ ತಿನ್ನಲ್ಲ, ನಂಗೆ ಪಿಜ್ಜಾನೇ ಬೇಕು. ಅನಿ, ದೊಡ್ಡವ್ರು ಮಾಡಿದ್ದನ್ನ ನೋಡಿ ನೀನು ರಿಪೀಟ್ ಮಾಡ್ಬೇಡ. ಈಗ ಲಕ್ಷ್ಮಿ ಕಳೆ ಬಂತು. ಒಬ್ಬಟ್ಟು ರೆಡಿನಾ? ಏನು ಸೀತಮ್ಮ, ನಾನು ಹೇಳಿದ್ದು ಹಬ್ಬದಗೋಸ್ಕರ ಒಬ್ಬಟ್ಟು ಇದೆಯಾ ಅಂತ. ಹಾಗೇನಿಲ್ಲ ಪುಟ್ಟ, ಆ ಸಿಹಿ ಇಲ್ಲದೆ ಇದ್ರು ಹಬ್ಬ ನಡೆಯುತ್ತೆ. ಈ ಸಿಹಿ ಇಲ್ಲ ಅಂದ್ರೆ ಹಬ್ಬ ನಡೆಯಲ್ಲ. ತೌರೂರ ದಾರಿಯಲ್ಲಿ ತೆಂಗುಗಳು ತಲೆದೂಗಿ, ಬಾಳೆಗಳು ತೋಳ ಬೀಸಿ, ಮಲ್ಲಿಗೆಯ ಮೊಗ್ಗುಗಳು ಮುಳ್ಳಬೇಲಿಯ ಒರಿಸಿ, ಬಳುಕುತ್ತಿದೆ ಕಂಪಸೂಸಿ. ತಾತ, ನನ್ಗೂ ಹಾಡು ಹೇಳ್ಕೊಡು. ಹಾಡು ಹೇಳ್ಕೊಡ್ಬೇಕಾ? ಇದು ನನ್ನ ಫೇವ್ರೇಟ್ ಹಾಡು, ಹೇಳ್ಕೊಡ್ತೀನಿ ಬಾ. ಮಲ್ಲಿಗೆಯ ಮೊಗ್ಗುಗಳು ಮುಳ್ಳಬೇಲಿ, ಸೀತಮ್ಮ, ತಾತ ನನ್ಗೆ ಹೊಸ ಹಾಡು ಹೇಳ್ಕೊಡ್ತಾ ಇದ್ದಾರೆ. ಸಾರಿ. ಓಕೆ ಓಕೆ. ತಾತ, ಅಂತಾಕ್ಷರಿ ಆಡೋಣ, ಆಗ ಹಾಡ್ ಮರ್ತೋಗಲ್ಲ. ಇಷ್ಟೇ ಜನ ಇದ್ರೆ ಉಪಯೋಗ ಇಲ್ಲಮ್ಮ.